ಹುಟ್ಟಿದ್ದೇವೆ. ಎಲ್ಲ ಹೇಳ್ರಿ, ನಾನು ತಿರುಗಿ ಹುಟ್ಟಿದ್ದೇನೆ. ನಾನು ತಿರುಗಿ ಹುಟ್ಟಿದ್ದೇನೆ. ಓಕೆ, ತಿರುಗಿ ಹುಟ್ಟಿದ ಮೇಲೆ ನೋಡ್ರಿ, ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ. ಒಂದು ಶಾರೀರಿಕವಾದ ಮಗು ಹುಟ್ಟಿದ ಮೇಲೆ ಅದೇನಾಗಬೇಕು? ಬೆಳಿಬೇಕು. ಕರೆಕ್ಟಾ? ಅದೇನಾಗಬೇಕು? ಬೆಳೆಯಬೇಕು. ಬೆಳೆದಾಗ ಮಾತ್ರ ನಾವು ಅಲ್ಲಿ ಒಂದು ಅದ್ಭುತವಾದ ಕೆಲಸವನ್ನು ನಾವು ನೋಡೋಕ್ಕೆ ಸಾಧ್ಯ ಪ್ರಿಯರೇ. ಏನು ಆ ಅದ್ಭುತವಾದ ಕೆಲಸ ಅಂದರೆ, ಆ ಮಗು ಬೆಳೆದಾಗ ಆ ಮಗು ಈ ಲೋಕದಲ್ಲಿ ಬದುಕಕ್ಕೆ, ಸರ್ವೈ ಆಗಕ್ಕೆ ಸಾಧ್ಯ. ಅದೇ ರೀತಿಯಲ್ಲಿ ಶಾರೀರಿಕವಾಗಿ ಹೇಗೆ ಒಂದು ಮಗು ಹುಟ್ಟಿದ ಮೇಲೆ ಬೆಳೆಯಬೇಕೋ, ಆತ್ಮಿಕವಾಗಿ ಕೂಡ ನಾವು ತಿರುಗಿ ಹುಟ್ಟಿದ ಮೇಲೆ ಬೆಳೆಯುವುದು ಬಹಳ ಪ್ರಾಮುಖ್ಯ. ಸೊ ನಾನು ನಂಬ್ತೇನೆ ನೀವೆಲ್ಲರೂ ಆತ್ಮಿಕವಾಗಿ ತಿರುಗಿ ಹುಟ್ಟಿದ ಮೇಲೆ ಈಗ ನೀವು ಬೆಳೆಯೋಕ್ಕೆ ಸಿದ್ಧರಾಗಿದ್ದೀರಿ. ಸೊ ಆತ್ಮಿಕವಾಗಿ ನಾವೀಗ ಚಿಕ್ಕ ಕೂಸುಗಳು, ನಾವೆಲ್ಲರೂ ಚಿಕ್ಕ ಕೂಸುಗಳು. ಶಾರೀರಿಕವಾಗಿ ಹುಟ್ಟಿದ ಮಗುಗೆ ಏನು ಬೇಕು ಅಂದರೆ ಬೆಳವಣಿಗೆ ಬೇಕು. ಸೊ ನಾವು ಆತ್ಮದಲ್ಲಿ ಈಗ ತಿರುಗಿ ಹುಟ್ಟಿದ ಮೇಲೆ, ರಕ್ಷಣೆ ಹೊಂದಿದ ಮೇಲೆ ಆ ಮಗು ಏನಾಗಬೇಕಂದ್ರೆ ಬೆಳಿಬೇಕಂದ್ರೆ ಆ ಮಗುಗೆ ಏನೇನು ಕೊಡ್ತಾರೆ ನಾವು ನೋಡೋದಾದರೆ, ಹಾಲು ಕೊಡ್ತಾರೆ, ಹಾರ್ಲಿಕ್ಸ್ ಕೊಡ್ತಾರೆ, ಆಮೇಲೆ ಮಕ್ಕಳಿಗೆ ಬೇಕಾಗಿರುವಂಥ ಚಿಕ್ಕ ಚಿಕ್ಕ ಒಂದು ಸೆರೆಲ್ಯಾಕ್ಸ್ ಆಗಲಿ, ಅವ್ರಿಗೆ ಸಾಫ್ಟ್ ಫುಡ್ಡನ್ನು ಕೊಟ್ಟು ಅವ್ರನ್ನ ಬೆಳೆಸ್ತಾರೆ ಪ್ರಿಯರೇ. ಸೊ ಬೆಳೀತಾ ಇರುವಾಗ ಅವರಿಗೆ ಹಾರ್ಡ್ ಫುಡ್ ಕೂಡ ಕೊಡ್ತಾರೆ. ಸೊ ನನಗೆ 2 ಮಕ್ಕಳಿದ್ದಾರೆ. ನನ್ನ ಮಗ ಫಸ್ಟು ಅವನು ಹುಟ್ಟಿದಾಗ ಭಾಳ ತೆಳ್ಳಗಿದ್ದ, 2.5 kilos ಇದ್ದ ಅವನು ಹುಟ್ಟಿದಾಗ. ಅವನಿಗೆ ನಾನು ಬೆಲ್ಗಮ್ಮಿಂದ ಗುಲ್ಬರ್ಗಕ್ಕೆ ತಗೊಂಡು ಬರುವಾಗ ಭಾಳ ಸೂಕ್ಷ್ಮವಾಗಿ ಅವನ್ನ ನನ್ನ ವೈಫ್ ಎತ್ಕೊಂಡು ಕಾರಲ್ಲಿ ಕೂತ್ಕೊಂಡಿದ್ರು. ಸೊ ಡಾಕ್ಟರ್ಸ್ ಹೇಳಿದರು ಅವನಿಗೆ ಸ್ವಲ್ಪ ಟೈಮ್ ಹಿಡಿತೈತೆ, ಅವನು ಸ್ವಲ್ಪ ಸ್ಟ್ರಾಂಗ್ ಆಗೋಕ್ಕೆ. ಸೊ ನೀವು ಅವನಿಗೆ ಹಾಲು ಕುಡಿಸ್ರಿ ಚೆನ್ನಾಗಿ ಅಂತ. ನಾವು ಅವನಿಗೆ ಬೆಲ್ಗಮಿಂದ ನಮ್ಮ ಗುಲ್ಬರ್ಗಗೆ ಬಂದ ಮೇಲೆ ಚರ್ಚಿಗೆ ನಾವು ಹೋಗ್ತಾ ಇದ್ವಿ. ನಾವು ಹೋಗುವಂಥ ಸಭೆಯಲ್ಲಿ ಆ ಚಿಕ್ಕ ಮಗುಗೆ ನಾವು ಎಲ್ಲಿ ಕರ್ಕೊಂಡು ಹೋಗ್ಬೇಕಂತ ಹೇಳಿ ಎಲ್ಲರೂ ಕೇಳ್ತಾರೆ, ಸಣ್ಣಗಿದ್ದಾನೆ ಅಂತ. ಹಾಗೆ ನಾವು ಕರ್ಕೊಂಡು ಹೋಗ್ತಿದ್ವಿ. ಸೊ ವಿತಿನ್ ಸಮ್ 2-3 ಮಂತ್ಸಲ್ಲಿ ನನ್ನ ಮಗನ ಬಾಡಿ ಚೇಂಜ್ ಆಯಿತು ಪ್ರಿಯರೇ. ಹೇಗಿದ್ದ ಅಂದರೆ 2.5 ಕಿಲೋಯಿಂದ ಐ ಥಿಂಕ್ ಅವನು ಆಲ್ಮೋಸ್ಟ್ 3.5 kilos ಬೆಳೆದ್ಬಿಟ್ಟ. ಚಬ್ಬಿ ಆದ. ಇವತ್ತು ನಾನು ಒಂದು ವೀಡಿಯೋಸ್, ಫೋಟೋಸ್ ಎಲ್ಲ ನೋಡ್ಕೊಂತ ಇದ್ದೆ. ಬೆಳಿಗ್ಗೆ ನನ್ನ ವೈಫ್ ತೋರಿಸ್ತಾ ಇದ್ರು. ಅವನ ಕೈ ಇಷ್ಟಿಷ್ಟು ದಪ್ಪ, ಅದು ಟೈರ್ಸ್ ಇರ್ತಾವಲ್ಲ, ದೊಡ್ಡ ದೊಡ್ಡ ಟೈರ್ಸ್, ಆ ರೀತಿಯಲ್ಲ ಅದು. ಅವನದು ಫೇಸ್ ಎಲ್ಲ ರಾಗಿ ಮುದ್ದೆ ಟೈಪ್ ಆಗಿಬಿಡ್ತು. ಅವನದು ಬಾಡಿ ಎಲ್ಲಿ ಚೇಂಜಸ್ ಕಾಣ್ತು ಪ್ರಿಯರೇ. ಹೇಗೆ ಅಂದರೆ, ಆ ಮಗುಗೆ, ನನ್ನ ಮಗನಿಗೆ ತಾಯಿಯ ಹಾಲು ಕುಡಿಸುವುದರಿಂದ ಅವನಲ್ಲಿ ಬದಲಾವಣೆಗಳು ಕಂಡವು. ನೋಡ್ರಿ, ನಾವು ರಕ್ಷಣೆ ಹೊಂದಿದ ಮೇಲೆ ಆಯಿತು, ನಾವು ಸ್ವರ್ಗಕ್ಕೆ ಹೋಗ್ಬಿಡ್ತೀನಿ, ನನ್ನ ಸ್ವರ್ಗದಲ್ಲಿ ನನ್ನ ಹೆಸರು ಬರೆಯಲ್ಪಟ್ಟಿದೆ, ನಾನು ಇಲ್ಲಿ ಹೆಂಗೆ ಬೇಕಂದ್ರೆ ಹಂಗೆ ಬದುಕ್ತೀನಿ, ರಕ್ಷಣೆ ದೇವರು ಕೊಟ್ಟ, ದೇವರು ತಗೊಳ್ಳಲ್ಲ, ನಾನು ಹೇಗೆ ಬೇಕಾದರೂ ಬಾಳಬಹುದು. ನಾವು ಸಭೆಗೆ ಹೋಗಿಲ್ಲ ಅಂದರೆ ಕೂಡ ನಡೀತೈತೆ, ವಾಕ್ಯ ಓದಿಲ್ಲ ಅಂದರೆ ನಡೀತೈತೆ. ಅವಾಗವಾಗ ಯೂಟ್ಯೂಬಲ್ಲಿ ವಾಕ್ಯ ಕೇಳಿದ್ರು ಇಲ್ಲಿ ಬಿಡು, ಏನೈತೆ, ಎಲ್ಲರೂ ಯಾರು ಸರಿಗಿಲ್ಲ, ಮನೆಯಲ್ಲಿ ಕೂತ್ಕೊಂಡು ನಾನು ಈ ರೀತಿಯಲ್ಲಿ ಆಲೋಚನೆ ಮಾಡಿದ್ರೆ ಆತ್ಮಿಕವಾಗಿ ನಾನು ಬೆಳೆಯೋಕ್ಕೆ ಸಾಧ್ಯನಾ? ಬಲವಾಗಿ ಇರೋಕ್ಕೆ ಸಾಧ್ಯನಾ? ನಿನ್ನ ಆತ್ಮಿಕ ಬೆಳವಣಿಗೆಗೆ ನಿನಗೆ ಬೇಕಾಗಿರೋದೇನೆಂದರೆ ಆತ್ಮಿಕ ಆಹಾರ. ನಿನ್ನ ಆತ್ಮಿಕ ಬೆಳವಣಿಗೆಗೆ ನಿನಗೆ ಬೇಕಾಗಿರೋದು ಆತ್ಮಿಕ ಹಾಲು. ನೋಡ್ರಿ, ಯೆರೆಮೀಯನ ಪುಸ್ತಕ, ಸಿಸ್ಟರ್ ಓದಿ, 15ನೇ ಅಧ್ಯಾಯ 16ನೇ ವಚನ. ಯೆರೆಮೀಯನ ಪುಸ್ತಕ 15ನೇ ಅಧ್ಯಾಯ 16ನೇ ವಚನ. ನನಗೆ ದೊರೆತ ನಿನ್ನ ಮಾತುಗಳನ್ನು ಆಹಾರ ಮಾಡಿಕೊಂಡೆನು, ನಿನ್ನ ನುಡಿಗಳು
ಏಕ ಥ್ಯಾಂಕ್ ಯು. ಆತ್ಮಿಕವಾಗಿ ನಾವು ಬೆಳೆಯಕ್ಕೆ ಆತ್ಮಿಕ ಆಹಾರ ಬೇಕು ಅಲ್ಲ, ಶಾರೀರಿಕವಾಗಿ ನಾವು ಬೆಳೆಯಕ್ಕೆ ಶಾರೀರಿಕವಾದ ಆಹಾರ ಬೇಕು. ಇಲ್ಲಿ ವಚನ ನಮಗೇನು ಹೇಳ್ತಾ ಇದೆ ಅಂದರೆ, ನಿನ್ನ ವಾಕ್ಯಗಳು ನನಗೆ ಸಿಕ್ಕಿದವು, ಅವುಗಳನ್ನು ತಿಂದೇನು. ಬೇರೆ ಟ್ರಾನ್ಸ್ಲೇಷನ್ನಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ, ನಿನ್ನ ವಾಕ್ಯ ನನಗೆ ಸಿಕ್ಕಿದಾಗ ಅದನ್ನು ನಾನು ಏನು ಮಾಡಿದೆ? ತಿಂದೆ. ಅದನ್ನು ನಾನು ತಿಂದೆ. ಮತ್ತು ಯಾರಾದರೂ ಇವತ್ತು ರಾತ್ರಿ ಪಾಸ್ಟರ್ ಭಾಷಾ ಅವರು ವಾಕ್ಯ ಹೇಳಿದ್ದಾರೆ ಅಂತೇಳಿ ಬೈಬಲ್ ಹರಿದು ತಿಂದಿರೇನು? ಆ ತಿನ್ನೋದ್ ಬಗ್ಗೆ ಹೇಳ್ತಾ ಇಲ್ಲ. ವಾಕ್ಯ ಓದುವುದು, ವಾಕ್ಯವನ್ನು ಸ್ವೀಕರಿಸುವುದು, ವಾಕ್ಯವನ್ನು ತೆಗೆದುಕೊಳ್ಳೋದು. ಅಂದರೆ ನಮ್ಮ ಶರೀರಕ್ಕೆ ಒಂದು ವೇಳೆ ನಮ್ಮ ಬಾಡಿಗೆ, ಇವಾಗ ನನ್ನ ಜೊತೆಯಲ್ಲಿ ಸ್ಯಾಮ್ಸನ್ ಇದ್ದಾನೆ. ಸ್ಯಾಮ್ಸನ್ ಮುಂದೆ ಒಂದು ಬಿರಿಯಾನಿ ಪ್ಲೇಟ್ ನಾನು ಬಂದು ಇಟ್ಟಿನಂತ ಅನ್ಕೊಳ್ರಿ, ಸ್ಯಾಮ್ಸನ್ ಏನು ಮಾಡ್ತಾನೆ? ಸ್ಮೆಲ್ ತಗೊಂತಾನೆ. ಸ್ಮೆಲ್ ತಗೊಂಡು ಹಬ್ಬ ಹೊಟ್ಟೆ ಫುಲ್ ಆಯಿತು ಅಂತ ಹೇಳ್ತಾನ? ಹೊಟ್ಟೆ ಫುಲ್ ಆಯ್ತು ಅಂತ ಹೇಳಲ್ಲ. ಅವನ ಕೈ ಡೈರೆಕ್ಟ್ ಪೀಸ್ ಹತ್ರ ಹೋಗ್ತದೆ ಅಲ್ಲ. ಬಿರಿಯಾನಿ ಭಾಳ ಇಷ್ಟ ಎಲ್ಲರಿಗೆ. ನನಗೆ ಕೂಡ ಪ್ಲೇಟ್ ಬಿರಿಯಾನಿ ಕಣ್ಣು ಮುಂದೆ ಬಂದರೆ ಹಿಂಗೆ ವಾಸನೆ ತೆಗೆದುಕೊಂಡು ಏ ಸೂಪರ್ ಹೊಟ್ಟೆ ಫುಲ್ ಆಯಿತು ಅಂತ ಯಾರು ಹೇಳಲ್ಲ. ಕಣ್ಣು ಮುಂದೆ ನಮ್ಮ ಮುಂದೆ ಒಂದು ಪ್ಲೇಟ್ ಬಿರಿಯಾನಿ ಬಂದರೆ ನಾವೇನು ಮಾಡ್ತೀವಿ ಗೊತ್ತಾ? ಕೈ ಹಾಕಿ ಅಥವಾ ಸ್ಪೂನಿಂದ ನಾವು ಹೇಗೋ, ಕೆಲವರು ಕೈಯಿಂದ ತಿಂತಾರೆ, ಇನ್ನು ಕೆಲವರು ಸ್ಪೂನಿಂದ ತಿಂತಾರೆ. ಹೇಗೆ ತಿಂತೇವೆ ಇಂಪಾರ್ಟೆಂಟ್ ಅಲ್ಲ, ತಿಂತೇವೆ ಇಲ್ಲ ಇಂಪಾರ್ಟೆಂಟ್. ಅಲ್ಲೆಲ್ಲೂಯ. ನಾವು ಮೊನ್ನೆ ಕೆನಿಯಾದಲ್ಲಿ ಹೋಗಿದ್ವಿ. ಅವರು ನಮಗೆ ಪ್ಲೇಟಲ್ಲಿ ಮಟನ್ ಮಾಡಿದರು. ಮಟನ್ ಕರಿ ಮತ್ತು ಬೇರೆ ಫ್ರೈ ಕೂಡ ಮಾಡಿದರು. ಅದು ಹೇಳಬಾರ್ದು ಅವ್ರು ಏನು ಕೊಟ್ಟಿದ್ದಾರಂತ. ಇವಾಗ ನಿಮಗೆ ಅದು ಹೇಳಿದ್ರೆ ನೀವು ವಾಕ್ಯ ಕೇಳೋದು ಬಿಟ್ಟು ಹೋಗಿ ವಾಂತಿ ಮಾಡ್ಕೊತೀರಿ. ಓಕೆ, ಸೊ ಮಟನ್ ಕರಿ ಆ್ಯಂಡ್ ಬೇರೆ ಫ್ರೈಸ್ ಮಾಡಿ ನಮಗೆ ಕೊಟ್ಟರು ಅವರು. ನಾವು ಇಂಡಿಯನ್ಸ್ ಎಲ್ಲ ನಾವು ಜೊತೆಯಲ್ಲಿ ಕೂತ್ಕೊಂಡಿವಿ ಸೋಫಾದ ಮೇಲೆ, ಡೈನಿಂಗ್ ಟೇಬಲ್ ಮೇಲೆ ನಾವು ಕೂತ್ಕೊಂಡಿದ್ದೀವಿ. ಪಾಸ್ಟರ್ಸ್ ಎಲ್ಲ ಬಂದು ನಮ್ಮ ಜೊತೆ ಕೂತ್ಕೊಂಡಿದ್ದರು. ಅವರು ಪ್ಲೇಟಲ್ಲಿ ಹಾಕ್ಕೊಂಡ್ರು, ನಮಗೆ ಕೂಡ ಪ್ಲೇಟಲ್ಲಿ ಹಾಕ್ಕೊಟ್ರು. ಇವಾಗ ನಮಗೆ ನಾರ್ಮಲಿ ಮಟನ್ ಪೀಸ್ ಬಂದರೆ, ಕರಿ ಬಂದರೆ ಅಥವಾ ಫ್ರೈಸ್ ಬಂದರೆ ನಾವೇನು ಮಾಡ್ತೀವಿ? ಸ್ಪೂನ್ ತಗೊಂಡು ತಿಂತೇವೆ, ಕೈಯಿಂದ ತಿಂತೇವೆ? ನಮಗೆ ಅಭ್ಯಾಸ ಕೈಯಿಂದ ತಿನ್ನೋ ಅಭ್ಯಾಸ. ಸೊ ನಾವು 3 ಜನ ಕೂತ್ಕೊಂಡು ಒಬ್ಬರಿಗೊಬ್ಬರು ನೋಡ್ಕೊಳ್ತಿದ್ದೀವಿ. ಇವಾಗ ಹೆಂಗೆ ತಿನ್ನಬೇಕು? ಪ್ರೇಯರ್ ಆಯಿತು. ಪ್ರೇಯರ್ ಆದಮೇಲೆ ಅವರೆಲ್ಲರೂ 2 ಸ್ಪೂನ್ ಇಟ್ಕೊಂಡು ಹಿಂಗ ಮಾಡಿ ತಿಂತಾ ಇದ್ದಾರೆ. ಅವ್ರು 1 ಪೀಸ್ ತಿನ್ನೋವರೆಗೆ ಒಂದು 5 ನಿಮಿಷ ಆಗ್ತದೆ. ಊಟಕ್ಕೆ ಅವ್ರು ಕೂತ್ಕೊಳ್ಳೋದು 1 ತಾಸು. ನಾವು ಎಷ್ಟೊತ್ತು ಕುಂದಿರ್ತೀವಿ ಊಟಕ್ಕೆ? 10 ನಿಮಿಷದಲ್ಲಿ 2 ಪ್ಲೇಟ್ ಖಾಲಿ ನಮ್ಮದು. ಸೊ ನಮ್ಮ ಪ್ಲೇಟಲ್ಲಿ ಬಂತು. ಇವಾಗ ನಾವೇನು ಮಾಡಬೇಕು? ನಾವು ಅವ್ರಂಗೆ ಸ್ವಲ್ಪ ಸ್ಟೈಲ್ ಮಾಡೋಕ್ಕೆ ಹೋಗಿವಿ. ಸ್ಪೂನ್ ಹಾಕಿ ಹಿಂಗೆ ಸ್ವಲ್ಪ 1 ಪೀಸ್ ತಿಂದೆ. ಆ ಪೀಸ್ ತಿನ್ನೋಕ್ಕಾಗ್ತಾ ಇಲ್ಲ. ಯಾಕೆ ಅಂದರೆ ಬೋನ್ಸ್ ಇದ್ದಾವೆ. ಬೋನ್ಸ್ ಇದ್ದಾಗ ಫೋರ್ಕ್ ಕೊಟ್ಟರೆ ಅಥವಾ ಸ್ಪೂನಿಂದ ತಿನ್ನೋಕ್ಕಾಗ್ತದ? ಇಲ್ಲ. ಬೋನ್ ಅಂದರೆ ನಾವೇನು ಮಾಡಬೇಕು? ಹಿಂಗೆ ತಿನ್ಬೇಕದು. ಅದು ಹಂಗೆ ತಿಂದ್ರೇ ನಮಗೆ ತೃಪ್ತಿ ಆಗೋದು. ಒಂದು ವೇಳೆ ನೀವು ಲಿಂಗಾಯತ್ ಬ್ಯಾಕ್ಗ್ರೌಂಡಿಂದ, ಬ್ರಾಹ್ಮಣ್ ಬ್ಯಾಕ್ಗ್ರೌಂಡಿಂದ ಇದ್ದರೆ ಅಸಹ್ಯ ಪಡಬೇಡ್ರಿ. ಏನಪ್ಪ ಪಾಸ್ಟರ್ ಅವರು ಮಾಂಸದ ಬಗ್ಗೆ ಮಾತಾಡ್ತಿದ್ದಾರೆ ಅಂತ. ಯೇಸುವನ್ನು ನಂಬಿದ ಮೇಲೆ ಎಲ್ಲ ತಿನ್ಬೇಕು ಇವಾಗ. ಹಲ್ಲೆಲೂಯಾ. ಓಕೆ, ಸೊ ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ದೇವರ ವಾಕ್ಯ ನಮ್ಮ ಮುಂದೆ ಇರುವಾಗ ಅದು ಊಟ ಹಾಗೆ ತಿನ್ಬೇಕಂತ. ಅದೇ ಹೇಳ್ತಿದ್ದಾನೆ. ನಿನ್ನ ವಾಕ್ಯಗಳು ನನಗೆ ಸಿಕ್ಕಿದವು, ಅವುಗಳನ್ನು ತಿಂದೇನು. ಅವುಗಳನ್ನು ನಾನು ಏನು ಮಾಡಿದೆ? ತಿಂದೆ. ಇವಾಗ ಬ್ರದರ್ ಸ್ಯಾಮ್ಸನ್, ಇವತ್ತು ಊಟ ಮಾಡಿಯಾ? ಮಧ್ಯಾಹ್ನ ಮಾಡಿನಣ್ಣ. ಬೆಳಿಗ್ಗೆ ನಾಷ್ಟ ಮಾಡಿಯಾ? ಎಸ್ ಅಣ್ಣ. ಚಾಯ್ ಕುಡಿದೆ ಬೆಳಿಗ್ಗೆ? ಎಸ್ ಅಣ್ಣ. ಸಾಯಂಕಾಲ ಸ್ನ್ಯಾಕ್ಸ್ ತಿಂದೆ ಅಣ್ಣ? ಎಸ್ ಅಣ್ಣ. ಬೈಬಲ್ ಓದಿಯಾ? ಕೇಳ್ತೀನಿ ನಾನು. ಓಕೆ, ಎಸ್ ಅಣ್ಣ ಅಂತ ಹೇಳ್ತಾ ಇದ್ದಾನೆ ಇವಾಗ. ಓಕೆ, ಅಂದರೆ ನಮ್ಮ ಶರೀರಕ್ಕೆ ನಾವು ಊಟ ಯಾಕೆ ಮಾಡ್ತೇವೆ ಹೇಳ್ರಿ? ಓಕೆ, ಉದಾಹರಣೆಗೆ ನಾನು ಕೆಲವರಿಗೆ ಪ್ರಶ್ನೆ ಕೇಳ್ತೀನಿ. ಊಟ ಯಾಕೆ ಮಾಡ್ತೀವಿ ನಾವು? ಸ್ಯಾಮ್ಸನ್, ಊಟ ಯಾಕೆ ಮಾಡ್ತೀವಿ?
ಸ್ಟ್ರೆಂತ್ ಬರಕ್ಕೆ ಅಲ್ಲ, ಬಲ ಬರಕ್ಕೆ ಊಟ ಮಾಡ್ತಾರೆ. ಕೆಲವರು ಊಟ ಯಾಕೆ ಮಾಡ್ತಾರೆ ಗೊತ್ತಾ? ಕೆಲವರು ಊಟ ಯಾಕೆ ಮಾಡ್ತಾರೆ ಅಂದ್ರೆ, ಅವರು ಹುಟ್ಟಿದ್ದೇ ಊಟ ತಿನ್ನಕ್ಕೆ ಅಂತ ಊಟ ಮಾಡ್ತಾರೆ. ಓಕೆ, ನಾವು ಹುಟ್ಟಿದ್ದು ಊಟ ತಿನ್ನಕ್ಕೆ ಅಲ್ಲ, ನಾವು ಹುಟ್ಟಿದ್ದೇವೆ ಅದಕ್ಕೆ ತಿಂತೀವಿ. ಓಕೆ, ಜಾಗ್ರತೆ ಕೇಳಿಸ್ಕೊಡ್ರಿ. ನಾನು ಊಟದ ಬಗ್ಗೆ ಮಾತಾಡ್ತೀನಿ, ಯಾಕಂದ್ರೆ ವಾಕ್ಯ ಇಲ್ಲಿ ಆಹಾರ ಅಂತ ಹೇಳ್ತಾ ಇದೆ. ದೇವರ ವಾಕ್ಯ ಆತ್ಮಿಕ ಆಹಾರಕ್ಕೆ ಹೋಲಿಸ್ತತೆ ಪ್ರಿಯರೇ. ಸ್ಪಿರಿಚುವಲ್ ಫುಡ್ ದೇವರ ವಾಕ್ಯ. ಅಣ್ಣ ಯಾವಾಗ ಅಣ್ಣ ಊಟ ಮಾಡ್ಬೇಕು ನಾನು? ನಿನಗೆ ಯಾವಾಗ ಹಸಿವಾಗ್ತತೋ, ಹಸಿವಾಗದೇ ಇರಲಿ, ಶರೀರಕ್ಕೆ ಹೆಂಗ ನೀನು 3 ಸರಿ ಊಟ ಮಾಡ್ಬೇಕಂತ ಡಿಸೈಡ್ ಆಗಿಯೋ, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ, ಹಾಗೆ ನೀನು ಬೆಳಿಗ್ಗೆ ವಾಕ್ಯ ಓದ್ಬೋದು, ರಾತ್ರಿ ವಾಕ್ಯ ಓದ್ಬೋದು, ಮಧ್ಯಾಹ್ನ ವಾಕ್ಯ ಓದ್ಬೋದು. ಅಣ್ಣ ನನಗೆ ಯಾರೋ ಹೇಳ್ಕೊಟ್ರು ಬೆಳಿಗ್ಗೆ ವಾಕ್ಯ ಓದಬಾರ್ದು, ರಾತ್ರಿ ಮಲಗುವಾಗ ಓದ್ಬೇಕು ವಾಕ್ಯ. ಊಟ ಹಂಗೆ ಮಾಡ್ತೀವಿ ನಾವು, ಬೆಳಿಗ್ಗೆಯಿಂದ ರಾತ್ರಿವರೆಗೆ ಊಟ ಮಾಡ್ದಂಗ ರಾತ್ರಿ ಮಲಗುವಾಗ ಊಟ ಮಾಡ್ತೀವಿ. ಡೈಟ್ ಮಾಡೋರು ಮಾಡ್ತಾರೆ. ಕೆಲವ್ರಿಗೆ ಬೆಳಿಗ್ಗೆ ಎದ್ದಾಗ ನೀವು ನೋಡಬೇಕು, ನಾನು ಭಾಳ ಕಡೆ ಹೋಗ್ತಾ ಇರ್ತೀನಲ್ಲ, ಕೆಲವು ಫಂಕ್ಷನ್ಸಲ್ಲಿ ಟ್ರೈನಿಂಗ್ಸ್ ಹೋದಾಗ, ಬೈಬಲ್ ಸ್ಕೂಲ್ಸ್ ಮಾಡುವಾಗ, ಅವ್ರು ಬೆಳಿಗ್ಗೆ ಎದ್ದಾಗ ಬ್ರಷ್ ಕೂಡ ಮಾಡಲ್ಲ, ಕಿಚನ್ ರೂಮಲ್ಲಿ ಹೋಗಿ ಸ್ನ್ಯಾಕ್ಸ್ ತಿಂತಾರೆ. ಏನೋ ಒಂದು ಸಿಗ್ಬೇಕು ಅವರಿಗೆ. ಇನ್ನು ಕೆಲವರಿಗೆ ರಾತ್ರಿ 12 ಗಂಟೆಗೆ 1 ಗಂಟೆಗೆ ಹಸುವಾಗೋದು. ತಪ್ಪಿಲ್ಲ, ಯಾಕಂದ್ರೆ ಶರೀರ ಇದೆ ಅಲ್ಲ, ಅಂದ್ರೆ ನಮಗೆ ಹಸಿವಾಗ್ತಾ ಇದೆ ಅಂದ್ರೆ ನಾವು ಆರೋಗ್ಯವಾಗಿದ್ದೀವಿ ಅಂತ ಅರ್ಥ ಅಲ್ಲ ಸ್ಯಾಮ್ಸನ್? ಹಸಿವೆ ಇದೆ ಅಂದ್ರೆ ಆರೋಗ್ಯವಾಗಿದ್ದೀವಿ. ಅದೇ ಹಸಿವಿಲ್ಲ ಅಂತ ಅನ್ಕೊಳ್ರಿ, ಏನೋ ಪ್ರಾಬ್ಲಮ್ ಆಗಿದೆ. ಹಾಗೆ ತುಂಬಾ ಜನ ಯಾಕೆ ವಾಕ್ಯವನ್ನು ಅವರು ಸ್ವೀಕಾರ ಮಾಡಲ್ಲ, ವಾಕ್ಯವನ್ನು ಓದಲ್ಲ ಅಂದ್ರೆ ಆತ್ಮಿಕ ಹಸಿವು ಕಳೆದುಕೊಂಡಿದ್ದಾರೆ. ಸ್ಪಿರಿಚುವಲ್ ಹಂಗರ್ ಅಂತಾರೆ, ಆತ್ಮಿಕ ಹಸಿವು ಅಂತಾರೆ. ಈ ವಚನದ ಮೇಲೆ ನಾನು ಸ್ವಲ್ಪ ತಿರ್ತೀನಿ ಪ್ರಿಯರೇ. ದೇವರು ನಮ್ಮ ಜೊತೆ ಮಾತಾಡ್ತಿದ್ದಾನೆ, ನಾನು ನಂಬ್ತೇನೆ ದೇವರು ನಿಮ್ಮ ಜೊತೆ ಮಾತಾಡ್ತಿದ್ದಾನೆ. ಒಬ್ಬ ವ್ಯಕ್ತಿಗೆ, ಒಬ್ಬ ವಿಶ್ವಾಸಿಗೆ, ತಿರುಗಿ ಹುಟ್ಟಿದಂಥ ವ್ಯಕ್ತಿಗೆ ಆತ್ಮಿಕ ಹಸಿವಿಲ್ಲ, ಅವನು ಬೈಬಲ್ ಓದಲ್ಲ, ಪ್ರಾರ್ಥನೆ ಮಾಡಲ್ಲ, ಸಭೆಯಲ್ಲಿ ಎಲ್ಲದಕ್ಕೆ ಹೆಸರಿಡ್ತಾನೆ. ಆತ್ಮಿಕ ಹಸಿವಿಲ್ಲ ಅಂದ್ರೆ, ದಟ್ಸ್ ವೈ ಯು ಶುಡ್ ಮೇಂಟೈನ್ ಯೋರ್ ಸ್ಪಿರಿಚುವಲ್ ಹಂಗರ್. ಆತ್ಮಿಕ ಹಸಿವನ್ನು ನೀವು ಅದನ್ನು ಮೇಂಟೈನ್ ಮಾಡಬೇಕು ಪ್ರಿಯರೇ, ಅದನ್ನು ನೀವು ಕಾಪಾಡಿಕೊಳ್ಳಬೇಕು. ಇವತ್ತು ನಾವು ಕೆಲವರು ಜೀವಿತಗಳು ನೋಡ್ತೇವೆ, ಏನು ಹೇಳ್ತಾರೆ ಗೊತ್ತಾ? ಅಣ್ಣ ಒಂದು ಟೈಮಲ್ಲಿ ನಾನು ಕುಂತ್ರೆ 2 ತಾಸು ಬೈಬಲ್ ಓದ್ತಿದ್ದೆ, 2 ತಾಸು ವಾಕ್ಯ ಓದ್ತಿದ್ದೆ, ಮೊಣಕಾಲಲ್ಲಿ ಪ್ರೇಯರ್ ಮಾಡಿದ್ರೆ ನನ್ನ ಮೊಣಕಾಲಿಂದ ರಕ್ತ ಬರ್ತಿತ್ತಣ. ಇವಾಗ ಕೊಬ್ಬು ಜಾಸ್ತಿ ಆಗೈತಣ, ಕೊಬ್ಬು ಜಾಸ್ತಿ ಆಗೈತೆ. ಮೊಣಕಾಲೆಲ್ಲ ಕೂತ್ಕೊಂಡು ಪ್ರೇಯರ್ ಮಾಡೋಕ್ಕಾಗಲ್ಲಣ್ಣ, ಮಲ್ಕೊಂಡು ಪ್ರೇಯರ್ ಮಾಡ್ತೀನಿ ನಾನು. ಕೂತ್ಕೊಂಡು ಬೈಬಲ್ ಓದಲ್ಲ, ಮಲ್ಕೊಂಡು ಬೈಬಲ್ ಓದ್ತೀನಿ. ಇದೆಲ್ಲ ಏನು ಸೈನ್ ಗೊತ್ತಾ? ಆತ್ಮಿಕ ಹಸಿವು ಸತ್ತೋಗಿದೆ ಅಂತ ಅರ್ಥ. ಒಬ್ಬ ವ್ಯಕ್ತಿಗೆ ಆತ್ಮಿಕ ಹಸಿವು ಸತ್ತೋಯ್ತಾ, ಬೈಬಲ್ ಅವನಿಗೆ ಇಷ್ಟ ಆಗಲ್ಲ. ನೋಡ್ರಿ, ಹಸಿವೆ ಇಲ್ಲದೆ ಇರುವ ವ್ಯಕ್ತಿಗೆ ನೀವು ಬಿರಿಯಾನಿ ಅಲ್ಲ, ಮಟನ್ ಅಲ್ಲ, ಚಿಕನ್ ಅಲ್ಲ, ಹೋಳಿಗೆ ಅಲ್ಲ, ಬದನೆಕಾಯಿ ಅಲ್ಲ, ಆಲೂ ಅಲ್ಲ, ನೀವು ಇಡ್ಲಿ ಸಾಂಬಾರ್ ಏನನ್ನ ಇಡ್ರಿ ಅವನು ತಿನ್ನಲ್ಲ. ಹಸಿವೆ ಇಲ್ಲದೆ ಇರುವ ವ್ಯಕ್ತಿ, ಅವನ ಮುಂದೆ ನೀವು ಏನನ್ನ ಇಡ್ರಿ, काश्मीर को जाके तू एप्पल लेकर आए तो भी अगर से उसको भूख नहीं ना, वो नहीं खाएगा. अगर से कन्याकुमारी से तू जाके स्पेशल स्वीट लेके आके उसके पास रखे भी ना, वो नहीं खाएगा, क्योंकि उसको भूख नहीं रहेगा. ಶಾರೀರಿಕವಾಗಿ ಒಂದು ವೇಳೆ ಹಸಿವೆ ಇಲ್ಲ ಅಂದ್ರೆ ಅವನ ಮುಂದೆ ಏನನ್ನ ಇಡ್ರಿ ನೀವು ತಿನ್ನಲ್ಲ. ಹಾಗೆ ಆತ್ಮಿಕವಾಗಿ ಒಬ್ಬ ವ್ಯಕ್ತಿಗೆ ಹಸಿವೆ ಇಲ್ಲ ಅಂದ್ರೆ ಅವನಿಗೆ ಎಷ್ಟೇ ವಾಕ್ಯ ಹೇಳಿ ನೋಡ್ರಿ, ನಾನು ಚರ್ಚ್ ಪಾಸ್ಟರ್, ಇವಾಗ ಹೇಳ್ತೀನಿ ಕೇಳಿಸ್ಕೊಡ್ರಿ. ಕೆಲವ್ರು ಲೈಫ್ಗಳು ನೀವು ನೋಡಬೇಕು. ಇವಾಗ ಸಭೆಯಲ್ಲಿ ನಾನೊಂದು ಪಾಸ್ಟರ್ ಆಗಿ ವಾಕ್ಯ ಹೇಳ್ತಾ ಇರ್ತೀನಿ, ವಾಕ್ಯ ಬರ್ತಾ ಇರ್ತತೆ, ಅಲ್ಲಿಂದ ಕೇಳ್ತಾ ಇರ್ತಾರೆ, ಚಪ್ಪಾಳೆ ತಡ್ತಾರೆ, ಬದಲಾವಣೆ ಮಾತ್ರ ಆಗಲ್ಲ, ಚೇಂಜ್ ಮಾತ್ರ ಆಗಲ್ಲ. ಯಾಕೆ ಹೇಳ್ರಿ? ದೇ ಆರ್ ನಾಟ್ ರಿಸೀವಿಂಗ್ ದ ವರ್ಡ್, ದೇ ಆರ್ ನಾಟ್ ಈಟಿಂಗ್ ದ ವರ್ಡ್. ಅವ್ರ ವಾಕ್ಯವನ್ನು ತಿಂತಾ ಇಲ್ಲ.
ನಿನ್ನ ವಾಕ್ಯಗಳು ನನಗೆ ಸಿಕ್ಕಿದವು. ಎಲ್ಲಿ ಸಿಗ್ತಾವ್ರಿ ವಾಕ್ಯ? ಬೈಬಲಲ್ಲಿ ಸಿಗ್ತವೆ. ಸಭಾಪಾಲಕರು ವಾಕ್ಯ ಹೇಳುವಾಗ ಸಿಗ್ತತೆ. ಸೊ ವಾಕ್ಯಗಳು ನಿನಗೆ ಸಿಕ್ಕಿದಾಗ ನೀನು ತಿನ್ಬೇಕು, ಅದನ್ನು ತಿನ್ಬೇಕು. ಯು ಶುಡ್ ಫೀಡ್ ಯುವರ್ ಸ್ಪಿರಿಟ್. ಆತ್ಮನನ್ನು ನೀನು ತಿನ್ನಿಸ್ಬೇಕು. ಹಲ್ಲೆಲೂಯಾ. ಆತ್ಮಿಕ ಆಹಾರಕ್ಕೆ ದೇವರ ವಾಕ್ಯ ಹೋಲಿಸ್ತದೆ. ನಿನ್ನ ವಾಕ್ಯ ನನ್ನ ಹೃದಯಕ್ಕೆ ಉಲ್ಲಾಸವೂ ಸಂತೋಷವೂ ಆಗಿತ್ತು. ನೋಡ್ರಿ, ಹಸಿವೆ ಇದ್ದವನಿಗೆ ನೀವು ಅವನ ಮುಂದೆ ಹೋಗಿ ಸ್ವಲ್ಪ ಏನಾದರೂ ಊಟ ಇಡ್ರಿ, ಅವನು ಹೆಂಗ್ ತಿಂತಾನೆ ಗೊತ್ತಾ? ಕಪ 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 ತಿಂತಾನೆ. ತಿಂದಿದ್ಮೇಲೆ ಅಮ್ಮ, ನಿನ್ನಲ್ಲಿ ಹಸಿವೆ ಆಯ್ತಾ? ಸಭೆಗೆ ನೀನು ಓಡೋಡು ಹೋಗಿ ನೋಡ್ರಿ. ಹಸಿವೆ ಇಲ್ಲದೆ ಇರುವವರು ಸಭೆಗೆ ಲೇಟ್ ಹೋಗೋದು, ಸಭೆಯಲ್ಲಿ ಲೇಟಾಗಿ ಕೂತ್ಕೊಳ್ಳೋದು, ನಿರ್ಲಕ್ಷ್ಯ. ಏನನ್ನ ಅಂದರೆ, ಅಣ್ಣ ನನಗೆ ಅಂದೈತಣ್ಣ, ನನಗೆ ಇದೈತಣ್ಣ ಅಂಥವ್ರಿಗೆ ನೋಡಿದ್ರೆ ನಿಜವಾಗ್ಲೂ ಕೋಪ ಬರ್ತದೆ ನನಗೆ. ನಾನು ಒಂದು ಕುರುಬ ಆಗಿ ಮಾತ್ರ ಅಲ್ಲ, ಬೇರೆ ಮೇ ನಮ್ಮೆ ಹೂನ, ನಾನಿದಿನಲ್ಲ ನಿಮಗೆ ಎಲ್ಲ ಕಷ್ಟಗಳಲ್ಲಿ ರಖವಾಲ, ಭಾಷಾ ಹೇ ರಖವಾಲ, ಉಸ್ಕೆ ಲಿಯೇ ನಹೀ ಮೈ. ನಿಮ್ಮಲ್ಲಿ ಆ ಹಸಿವು ಬರಬೇಕು ಪ್ರಿಯರೇ. ಈ ಬೈಬಲ್ ಶಾಲೆಯ ಮುಖ್ಯ ಉದ್ದೇಶ ಏನು ಗೊತ್ತಾ? ನಿಮ್ಮನ್ನು ಕುರಿಗಳಿಂದ ಯುದ್ಧದ ಘನವಾದ ಕುದುರೆಗಳಾಗಿ ಮಾಡಕ್ಕೆ. ಕುರಿಗಳು ಅವ್ರು ಏನು ತಿಂತವೆ? ಹುಲ್ಲು ತಿಂತವೆ. ಕುದುರೆಗಳು ಏನು ತಿಂತವೆ? ಗಟ್ಟಿಯಾದ ಆಹಾರ ತಿಂತವೆ. ನಾನೇನು ಹೇಳಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಅಂದರೆ, ಹಸಿವೆ, ಆತ್ಮಿಕ ಹಂಗರ್ ನಮಗಿರಬೇಕು. ಆತ್ಮಿಕ ಹಸಿವು ನಮಗೆ ಇರಬೇಕು ಪ್ರಿಯರೇ. ಯವನಸ್ಥರು ನೀವೆಲ್ಲರೂ ವಾಕ್ಯ ಎಷ್ಟು ತೋತೀರಿ? ನೀವು ಪ್ರತಿದಿನ ಓದ್ಬೇಕ್ರಿ. ವಾಕ್ಯಗಳಿಂದ ನಿಮ್ಮನ್ನು ನೀವು ಕಟ್ಟಿಕೊಳ್ಳಬೇಕು, ತಿನ್ಬೇಕು. ಆಹಾರವಾಗಿ ಮಾಡಿಕೊಂಡ್ರೆ ತಿಂತೀರಿ ನೀವು. ಒಂದು ವೇಳೆ ಹಸಿವೆ ಇಲ್ಲ ಅಂದರೆ ನಿಮಗೆ ಎಷ್ಟೇ ದೊಡ್ಡ ದೊಡ್ಡ ಪ್ರವಾದಿ ಬೆನಿಹಿನ್, ರೆನಾಲ್ಡ್ ಬಾಂಕೆ, ದೊಡ್ಡ ದೊಡ್ಡ ಸೇವಕರು, ಅನಾಯಿಂಟೆಡ್ ಸೇವಕರು ಬಂದರೆ ಕೂಡ ಅವ್ರಿಗೆ ಹೆಸರಿಡ್ತೀರಿ ನೀವು. ಕೆಲವರು ಇದ್ದಾರೆ ಹೆಸರಿಡೋರು, ಒಳ್ಳೆ ಹಾಡುಗಾರರು, ಒಳ್ಳೆ ಹಾಡುಗಳನ್ನು ಹಾಡ್ತಾರೆ. ಕೆಲವರು ಇದ್ದಾರೆ, ಈ ಹಾಡು ಹಿಂಗಿರಬಾರ್ದು, ಹಂಗಿರಬೇಕು, ಜೀವಿತದಲ್ಲಿ ಒಂದು ಹಾಡು ಬರ್ದಿರಲ್ಲ, ಹಾಡುಗಳಿಗೆ ಜಡ್ಜ್ ಮಾಡ್ತಾರೆ. ಈ ಮ್ಯೂಸಿಕ್ ಹಿಂಗಿರಬೇಕು, ಈ ಲೊಕೇಶನ್ನಲ್ಲಿ ಮಾಡ್ಬೋದಾಗಿತ್ತು, ಆ ಲೊಕೇಶನ್ನಲ್ಲಿ ಮಾಡ್ಬೋದಾಗಿತ್ತು. ಹಲೋ, ಕೇಳಿಸ್ಕೊಳ್ರಿ. ನಿಮ್ಮಲ್ಲಿ ಆತ್ಮಿಕ ಹಸಿವು ಇದ್ದಾಗ ನೀವು ಯಾವ ರೀತಿಯಲ್ಲಿ ಇರ್ತೀರಂದರೆ ದೇವರಲ್ಲಿ ಬೆಳೆದಂಥ ವ್ಯಕ್ತಿಗಳಾಗ್ತೀರಿ. ತಿಂತೀರಿ ನೀವು ವಾಕ್ಯಗಳು. ಬೇರೆಯವ್ರಿಗೆ ಹೆಸರೇ ಇಡಲ್ಲ ನೀವು. ಆಮೆನ್, ಹಲ್ಲೆಲೂಯಾ. ನೀವು ಊಟ ಮಾಡಿದಾಗ ಏನಾಗ್ತದೆ ಹೇಳ್ರಿ? ಸ್ಯಾಮ್ಸನ್, ಊಟ ಮಾಡಿದಾಗ ನಿನಗೆ ಏನಾಗ್ತದೆ? ಹೊಟ್ಟೆ ತುಂಬತದೆ, ತೃಪ್ತಿ ಆಗ್ತದೆ, ಸ್ಯಾಟಿಸ್ಫೈ ಆಗ್ತದೆ ಅಲ್ಲ? ಆತ್ಮಿಕವಾಗಿ ನೀವು ವಾಕ್ಯ ಓದ್ರೆ ನಿಮ್ಮ ಆತ್ಮಕ್ಕೆ ಸ್ಯಾಟಿಸ್ಫೈ ಆಗ್ತೈತ್ರಿ. ಕೆಲವ್ರ ಜೀವಿತದಲ್ಲಿ ತೃಪ್ತಿ ಇಲ್ಲ. ಯಾಕೆ ಗೊತ್ತಾ? ದೇ ಆರ್ ನಾಟ್ ಫೀಡಿಂಗ್. ಊಟ ಮಾಡ್ತಾ ಇಲ್ಲ, ಊಟ ಮಾಡಿಸ್ತಾ ಇಲ್ಲ ಆತ್ಮಕ್ಕೆ. ನಾವು ಶರೀರ ಅಲ್ಲ, ನಾವು ಆತ್ಮ ಆಗಿದ್ದೇವೆ. ನಾವು ಶರೀರದಲ್ಲಿ ಬದುಕ್ತಾ ಇದ್ದೇವೆ. ಶರೀರ ಯಾವುದಕ್ಕೆ ಕೆಲಸಕ್ಕೆ ಬರಲ್ಲ ಅಂತ ನಾವು ವಾಕ್ಯವನ್ನು ಓದಿದ್ದೇವೆ ಅಲ್ಲ? ಯೋಹಾನ 6ನೇ ಅಧ್ಯಾಯ 63ನೇ ವಚನ. ಆತ್ಮನಿಂದ ಹುಟ್ಟಿದ್ದು ಆತ್ಮವೇ, ಶರೀರದಿಂದ ಹುಟ್ಟಿದ್ದು ಶರೀರವೇ. ಶರೀರ ಯಾವುದಕ್ಕೂ ಕೆಲಸಕ್ಕೆ ಬರಲ್ಲ. ಅದು ಶರೀರ ಬರೇ, ನಾನು ಹೇಳ್ತೀನಿ ನೋಡ್ರಿ, ಶರೀರವನ್ನು ನೀವು ಟ್ರೈನ್ ಮಾಡಬೇಕು. ಬೆಳಿಗ್ಗೆ ಎದ್ದೇಳೋದು, ಬೆಳಿಗ್ಗೆ ಎದ್ದು ವಾಕ್ಯ. ನಾನೊಂದು ಅಭ್ಯಾಸ ಮಾಡ್ಕೊಂಡಿನಿ, ನೀವು ನನ್ನ ವೈಫ್ ಕೂಡ ಕೇಳ್ಬೋದು. ನಾನು ಬೆಳಿಗ್ಗೆ ಎದ್ದಾಗ ಫಸ್ಟ್ ನನ್ನ ಕೈಯಲ್ಲಿ ಬೈಬಲ್ ಇರೋದು. ಬೈಬಲ್ ತಗೊಂಡು ರಾಮ ಶೋಕೋರಿ ಅಲ ಬಾಬಾ 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 ಬಾ 1, 2, 3 ಅಧ್ಯಾಯ ತಗೊಂಡು ಕಾಫಿ ಮಾಡಿಕೊಂಡು ನಾನು ಕುಡಿತಾ ಇನ್ನೊಂದು ಅಧ್ಯಾಯ ಓದ್ತಾ ಧ್ಯಾನ ಮಾಡ್ತಾ ಆಮೇಲೆ ಬೇರೆ ಕೆಲಸಗಳು ಸ್ಟಾರ್ಟ್ ಆಗ್ತವೆ. ರಿಲಿಜಿಯಸ್ ಆಗಿ ನಾನು ಬೈಬಲ್ ಓದಲ್ಲ. ಇವಾಗ ಜಲ್ದಿ ಓದಬೇಕು, ಜಲ್ದಿ. ನೋ, ಐ ವಿಲ್ ಎಂಜಾಯ್ ದ ವರ್ಡ್ ಆಫ್ ಗಾಡ್. ನೋಡ್ರಿ, ಊಟಕ್ಕೆ ನೀವು ಕುಂತಾಗ ನೀವು ಊಟವನ್ನು ಸ್ಮೆಲ್ ತೆಗೆದುಕೊಳ್ಳೋದಲ್ಲ, ಬರೀ ಹೊಟ್ಟೆ ತುಂಬಿಸ್ಕೊಳ್ಳೋದಲ್ಲ, ಎಂಜಾಯ್ ಮಾಡ್ತಾರೆ ಊಟ.
ನಾನು ಎಲ್ಲೇ ಊಟಕ್ಕೆ ಹೋಗಲಿ, ಐ ವಿಲ್ ಎಂಜಾಯ್ ಫುಡ್. ಒಂದು ವೇಳೆ ಒಳ್ಳೆ ಅಡುಗೆ ಮಾಡಿದ್ದಾರೆ ಅಂದರೆ ಅಲ್ಲಿ ನಾನು ತಿಂತ ಒಂದು 1000 ಸಾರಿ ಹೇಳ್ತೀನಿ, ಸೂಪರ್ ಊಟ, ಸೂಪರ್ ಊಟ, ವಾವ್, ಎಕ್ಸಲೆಂಟ್ ಊಟ. ಅವ್ರು ಮಾಡಿದವರಿಗೆ ಭಯ, ಇವ್ರು ನಿಜ ಹೇಳ್ತಿದಾರ ಸುಳ್ಳು ಹೇಳ್ತಿದಾರ ಅಂತ. ನಾನು ನಿಜ ಹೇಳ್ತೀನಿ, ಯಾಕಂದರೆ ಕಾಂಪ್ಲಿಮೆಂಟ್ಸ್ ಕೊಡೋದು ನನಗೆ ಅಭ್ಯಾಸ. ಎಲ್ಲೇ ಇರಲಿ, ನನ್ನ ಮನೆಯಲ್ಲಿ ಕೂಡ ಅಷ್ಟೇ. ಏನಾದರೂ ನನ್ನ ವೈಫ್ ಮಾಡ್ಯಾಳಂದರೆ 100 ಸಾರಿ ಹೇಳ್ತೀನಿ. ಕೆಲವರಿಗೆ ಕಾಂಪ್ಲಿಮೆಂಟ್ಸ್ ಕೊಡೋದೇ ಗೊತ್ತಿಲ್ಲ, ತಿಂತಾ ಇರ್ತಾರೆ. ಯಾಕಂದರೆ ಅವ್ರು ಹೊಟ್ಟೆ ತುಂಬಿಸ್ಕೊತ ತಿಂತಾರೆ, ಹೊಟ್ಟೆ ತುಂಬಿಸ್ಕೊಳ್ಳೋಕೆ ತಿಂತಾರೆ. ದೇ ವಿಲ್ ನಾಟ್ ಎಂಜಾಯ್ ದ ಫುಡ್. ನಾನು ಏನು ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ ಅಂದರೆ, ನೀವು ವಾಕ್ಯ ಓದುವಾಗ ಸುಮ್ಮನೆ ಹಂಗೆ ಓದಬೇಡ್ರಿ. ಆ ವಚನಗಳಲ್ಲಿರುವಂಥ ಆ ರಸಗಳನ್ನು ಎಂಜಾಯ್ ಮಾಡ್ಬೇಕು ನೀವು. ಒಂದೊಂದು ವಚನ ಒಳಗಡೆ ಹೋಗುವಾಗ ಏನು ಹೇಳ್ತಾ ಇದೆ, ಯಾವನಾದರೂ ಕ್ರಿಸ್ತನಲ್ಲಿ ಇದ್ದರೆ ಅವನು ನೂತನ ಸೃಷ್ಟಿ. ವಾಟ್ ಈಸ್ ದ ಮೀನಿಂಗ್ ಆಫ್ ನೂತನ ಸೃಷ್ಟಿ? ನೂತನ ಸೃಷ್ಟಿ ಅಂದರೆ ಏನು? ಒಂದೊಂದು ವಚನ, ಹಲ್ಲೆಲೂಯಾ, ಆಮೆನ್. ಯೆರೆಮೀಯ 15-16 ವಚನದಲ್ಲಿ ಏನು ಓದಿದ್ದೇವೆ? ನಿನ್ನ ವಾಕ್ಯವು ನನ್ನ ಹೃದಯಕ್ಕೆ ಉಲ್ಲಾಸವೂ ಸಂತೋಷವೂ ಆಗಿತ್ತು. ಹಸುವೆ ಇದ್ರೆ ಊಟ ಮಾಡುವಾಗ ಉಲ್ಲಾಸ. ಆಮೆನ್, ಹಲ್ಲೆಲೂಯಾ. ಆತ್ಮಿಕವಾಗಿ ಬೆಳೆಯಕ್ಕೆ ನಮಗೆ ಹಸಿವಿರಬೇಕು. ಮೊದಲನೇ ಪೇತ್ರು 2ನೇ ಅಧ್ಯಾಯ 2ನೇ ವಚನ ಓದಿ. 1 Peter 2:2. ನಾನು ನಂಬ್ತೇನೆ ದೇವರು ನಿಮ್ಮ ಜೊತೆ ಮಾತಾಡ್ತಿದ್ದಾನೆ. ಆಮೆನ್. ಆಮೆನ್. ಸಾಕು. ಇಲ್ಲ ನೋಡಿ, ಹೊಸದಾಗಿ ಹುಟ್ಟಿದ ಶಿಶುಗಳಂತಿರುವ ನೀವು ಬೆಳೆಯುವ ಹಾಗೆ ವಾಕ್ಯವೆಂಬ ಶುದ್ಧ ಹಾಲನ್ನು ಬಯಸಬೇಕಂತ. ನೀವು ಹೊಸದಾಗಿ, ಇವಾಗ ಒಂದು ಮಗು ಹೊಸದಾಗಿ ಹುಟ್ಟಿದ ಮೇಲೆ ಆ ಮಗು ಬೆಳವಣಿಗೆಗೆ ಬೇಕಾಗಿರೋದು ಹಾಲು. ನಾನು ಹೇಳ್ದಲ್ಲ ನನ್ನ ಮಗಂದು ಸ್ಟೋರಿ. ಹಾಗೆ ಆತ್ಮಿಕವಾಗಿ ನಾನು ಬೆಳೆಯಕ್ಕೆ ನನಗೆ ಆತ್ಮಿಕವಾದ ಹಾಲು ಬೇಕು. ವಾಕ್ಯ ನೀರಿಗೆ ಸಾದೃಶ್ಯ, ದೇವರ ವಾಕ್ಯ ಆತ್ಮಿಕ ಆಹಾರಕ್ಕೆ ಸಾದೃಶ್ಯ, ದೇವರ ವಾಕ್ಯ ಹಾಲಿಗೆ ಸಾದೃಶ್ಯ, ದೇವರ ವಾಕ್ಯ ರೊಟ್ಟಿಗೆ ಸಾದೃಶ್ಯ, ನೀರಿಗೆ ಸಾದೃಶ್ಯ ಮತ್ತು ಹಾಲಿಗೆ ಸಾದೃಶ್ಯ. ಅಂದರೆ ಒಂದು ಮಗು ಬೆಳವಣಿಗೆ ಆಗೋದು ಅದು ಹಾಲಿನಿಂದ ಪ್ರಿಯರೇ. ವಾಕ್ಯ ಹಾಲಾಗಿದೆ. ಆಮೆನ್. ಸೊ ನೀನು ನಾನು ಬೆಳೆದಾಗ ಏನಾಗ್ತದೆ? ಸಿ ವಾಟ್ ಹ್ಯಾಪನ್ ವೆನ್ ಯು ಗ್ರೋ. ಬೆಳೆದಾಗ ಏನಾಗ್ತದೆ ಹೇಳ್ರಿ? ಇವಾಗ ನೀವು ಒಂದು ವೇಳೆ ನನ್ನ ಮಗಳಿದ್ದಾಳೆ, ಇವತ್ತು ನನ್ನ ಮಗಳದು 3 years ಬ್ಯಾಕ್ ವಿಡಿಯೋಸ್ ನಾನು ನೋಡ್ತಾ, ನಾನು ನನ್ನ ವೈಫ್ ಇಬ್ಬರು ನೋಡ್ತಾ ಆಕಿಗೆ ತೋರಿಸ್ತಾ ಇದ್ವಿ ಈವ್ನಿಂಗ್. ದಿಶಾ ದೇಖೋ ಆಪ್ ಕೈಸೆ ಥೆ. ಸೊ ಆಕಿ ನೋಡ್ತಾ ನನಗೆ ಕರೀತಾ ಇಲ್ಲ. ಆಕಿ ನೋಡ್ತಾ ಆಕಿಗೆ ಪಪ್ಪ ಇಸ್ಕೋ ಮತ್ ದಿಖಾಯಿಯೇ, ಇಸ್ಕೋ ದಿಖಾಯಿಯೇ. ಯಾಕಂದರೆ ಫನ್ನಿ ವಿಡಿಯೋಸ್ ಇದ್ವು, ಅದರಲ್ಲಿ ನನ್ನ ಹೆಸರು ತಗೊಂಡು ಮಾತನಾಡೋದು. ಪಪ್ಪ ಪಾಪ ನೂರ್ ಭಾಷಾ ಪಾಪ ಅಂತ. ಅವಾಗ ಸರಿಯಾಗಿ ಉಚ್ಚಾರಣೆ ಕೂಡ ಮಾಡಕ್ಕೆ ಬರ್ತಿದ್ದಿಲ್ಲ 3 years ಬ್ಯಾಕ್. ಬಟ್ ಈಗ ನನ್ನ ಮಗಳು ಮಾತಾಡ್ತಾ ಇದ್ರೆ ನಾನು ಆಕಿಗೆ ಹೇಳ್ತೀನಿ, ಸ್ಟಾಪ್ ದಿಶಾ, ಅಭಿ ರುಕ್, ಮೈ ಬಾತ್ ಕरूंगा. नहीं पापा, आई वांट टू टेल समथिंग यू, मैं आपको कुछ तो बोलना चाहती हूँ. स्कूल में ये हुआ वो हुआ. ಕಂಟಿನ್ಯೂಸ್ ಆಗಿ ಆಕಿ ಇವಾಗ ಮಾತಾಡ್ತಾಳೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಏನು ಹೇಳಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಅಂದರೆ, ಆಕಿ ಚಿಕ್ಕವಳಿದ್ದಾಗ ಮಾತುಗಳು ಸರಿಯಾಗಿ ಬರಲ್ಲ. ಚಿಕ್ಕವಳಿದ್ದಾಗ ಆಕಿ ಏನಾದರೂ ಹೇಳಕ್ಕೆ, ಅದನ್ನು ವಿವರಿಸಕ್ಕೆ ಆಕಿಗೆ ಆಗಲ್ಲ. ಅದೇ ಆಕಿ ಬೆಳೆದಿದ ಮೇಲೆ ಆಕಿ ನಿಲ್ಸಕ್ಕಾಗಲ್ಲ.
ಹಾಗೆ ನೀವು ಆತ್ಮನಲ್ಲಿ ಬೆಳೆಯುವರಾದರೆ, ಆತ್ಮಿಕ ಹಾಲನ್ನು ಸೇವಿಸುವುದಾದರೆ, ವಾಕ್ಯವೆಂಬ ಹಾಲನ್ನು ನೀವು ಸೇವಿಸ್ತಾ ಇದ್ರೆ, ನಾನು ಹೇಳ್ತೀನಿ ನೋಡ್ರಿ, ನೀವು ಜನರ ಮುಂದೆ ಮಾತಾಡೋಕ್ಕೆ ಭಯ ಪಡ್ತಾ ಇರ್ಬೋದು, ವಾಕ್ಯ ಹೇಳಕ್ಕೆ ಭಯ ಪಡ್ತಾ ಇರ್ಬೋದು, ವಾಕ್ಯ ನಿಮಗೆ ಎಲ್ಲಾದರೂ ಅವಕಾಶ ಬಂದಾಗ ನಿಮಗೆ ಭಯ ಆಗ್ತಾ ಇರ್ಬೋದು. ಆದರೆ ನೀವು ಬೆಳೆದವರಾದರೆ ನಿಮ್ಮನ್ನು ನಿಲ್ಲಿಸುವವರು ಯಾರಿರಲ್ಲ. ಆ ರೀತಿಯಲ್ಲಿ ನೀವು ಮಾತನಾಡ್ತಾ ಇರ್ತೀರಿ. ಆಮೆನ್. ದೇವರ ವಾಕ್ಯ ಹಾಲಿಗೆ ಸಾದೃಶ್ಯ ಪ್ರಿಯರೇ. ನೋಡಿ, ಕೀರ್ತನೆ 119ನೇ ಅಧ್ಯಾಯ 103ನೇ ವಚನವನ್ನು ನಾನು ಓದ್ತೇನೆ. ಸಿಸ್ಟರ್ ಓದ್ಬೇಡ್ರಿ, ಸಮಯ ಇಲ್ಲ, ನಾನೇ ಓದ್ತೇನೆ. ನಿನ್ನ ಮಾತುಗಳು ನನ್ನ ರುಚಿಗೆ ಎಷ್ಟೋ ಸಿಹಿಯಾಗಿದೆ, ಅವು ನನ್ನ ಬಾಯಿಗೆ ಜೇನಿಗಿಂತ ಸಿಹಿಯಾಗಿವೆ. ಹಲ್ಲೆಲೂಯಾ. ನಿನ್ನ ವಾಕ್ಯಗಳು ನನ್ನ ರುಚಿಗೆ ಎಷ್ಟೋ ಸಿಹಿಯಾಗಿದೆ, ಸಿಹಿ ಜೇನಿಗಿಂತ ಮಧುರವಾದದ್ದು. ದೇವರ ವಾಕ್ಯ ಸಿಹಿ ಜೇನಿಗಿಂತ ಅದು ಎಷ್ಟೋ ಮಧುರವಾದದ್ದು, ರುಚಿಯಾದದ್ದು ಪ್ರಿಯರೇ. ಅವು ನನ್ನ ಬಾಯಿಗೆ ಜೇನಿಗಿಂತ ಸಿಹಿಯಾಗಿದೆ. ಜೇನು, ಹನಿ, ಅದಕ್ಕಿಂತ ಸಿಹಿಯಾದದ್ದು ದೇವರ ವಾಕ್ಯಗಳು. ಅಂದರೆ ಹಾಲು ಮತ್ತು ಆಹಾರ ಇವೆಲ್ಲ ನಾವು ಸೇವಿಸೋದು, ಜೇನು ಸೇವಿಸೋದು, ರುಚಿ ನೋಡೋದು ಅಲ್ಲ. ಜೇನು ರುಚಿ ನೋಡೋದು, ಜೇನಿಗಿಂತ ಸಿಹಿಯಾದದ್ದು ಏನಾದರೂ ಐತಾ? ವೆರಿ ಪ್ಯೂರ್ ಜೇನು ನೀವು ತಿಂದರೆ ಬಹಳ ಸ್ವೀಟ್ ಆಗಿರ್ತದೆ ಪ್ರಿಯರೇ. ಅದಕ್ಕಿಂತ ಸ್ವೀಟ್ ದೇವರ ವಾಕ್ಯ. ಸಿಹಿ ಜೇನಿಗಿಂತ ರುಚಿಯಾದದ್ದು ದೇವರ ವಾಕ್ಯ. ಆಮೆನ್. ಕೆಲವರಿಗೆ ವಾಕ್ಯ ಅರ್ಧ ತಾಸು ಕೇಳಿದ್ರೆ 5 ನಿಮಿಷ ಜಾಸ್ತಿ ಆದ್ರೆ ನಿದ್ದೆ ಬರ್ತದೆ ನಿಂಗೆ. ಆಮೇಲೆ ಹಲ್ಲೆಲೂಯಾ. ಕೆಲವರು ಓಪನ್ ಮಾಡಿ ನಿದ್ದೆ ಮಾಡ್ತಾ ಇರ್ತಾರ. ಬಂದು ಕಿವಿ ಬಂದು ಹೃದಯ ಬಂದು ಸುಮ್ಮನೆ ಬಾಡಿ ಮಾತ್ರ ಚರ್ಚಿಗೆ ಬಂದಿರ್ತದೆ. ಗೊತ್ತಾಗ್ತೈತ್ರಿ ನಮಗೆ. हमको सब कुछ मालूम होगा क्योंकि हम पास्टर एक ही नहीं है, हम एक कोच है, हम तैयार कर रहे हैं लोगों को. ಈ ಬೈಬಲ್ ಶಾಲೆ ನಿಮ್ಮನ್ನು ಸಿದ್ಧಪಡಿಸುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಆಮೆನ್. ಸಿಹಿ ಜೇನು ನೀವು ರುಚಿ ನೋಡ್ರಿ ಇವತ್ತು. ಆ ಜೇನಿಗಿಂತ ಸಿಹಿಯಾದದ್ದು, ರುಚಿಯಾದದ್ದು ಈ ವಾಕ್ಯ. ಈ ವಾಕ್ಯದ ವ್ಯಾಲ್ಯೂ ಗೊತ್ತಿಲ್ಲದೆ ಧಾರ್ಮಿಕವಾದ ಕ್ರೈಸ್ತವರು, ನಿದ್ದೆ ಮಾಡುವ ಕ್ರೈಸ್ತವರು, ನಾನು ಸ್ವಲ್ಪ ನೇರವಾಗಿ ಹೇಳ ಸ್ಯಾಮ್, ಧಾರ್ಮಿಕವಾದ ಕ್ರೈಸ್ತವರು ಏನು ಹೇಳ್ತಾರೆ ಗೊತ್ತಾ? ಯಾಕಪ್ಪ ಇಷ್ಟೊತ್ತು ವಾಕ್ಯ ಹೇಳೋದು, ಯಾಕೆ 10 ನಿಮಿಷ ವಾಕ್ಯ ಹೇಳಿದ್ರೆ ಸಾಕು, 20 ನಿಮಿಷ ಹೇಳಿದ್ರೆ ಸಾಕು, 1 ತಾಸು ವಾಕ್ಯ ಕೇಳಬೇಕಾ? 1 ತಾಸು ವಾಕ್ಯ ಕೇಳಕ್ಕೆ ನಮಗೆ ಶಕ್ತಿ ಇಲ್ಲ, ನಮಗೆ ಪೇಷನ್ಸ್ ಇಲ್ಲ. ಅವರು ಆತ್ಮಿಕ ಹಸಿವನ್ನು ಕಳೆದುಕೊಂಡಿದ್ದವರು. ಒಂದು ವೇಳೆ ಈ ರಾತ್ರಿ ಆತ್ಮಿಕ ಹಸಿವು ನಿಮ್ಮಲ್ಲಿ ಕಳೆದು ಹೋಯ್ತಾ, ಅದನ್ನು ಹಿಂತಿರುಗಿ ತೆಗೆದುಕೊಳ್ಳ್ರಿ, ದೇವರ ಹತ್ರ ಬರ್ರಿ, ಆತನು ಮತ್ತೆ ಕೊಡ್ತಾನೆ. ಹಲ್ಲೆಲೂಯಾ. ನಾನು ಆತ್ಮಿಕವಾದ ಸಭೆಯಲ್ಲಿ ಬೆಳೆದಿದ್ದೇನೆ, ಧಾರ್ಮಿಕವಾದ ಸಭೆಯಲ್ಲಿ ಬೆಳೆದಿಲ್ಲ, ಸತ್ತ ಸಭೆಯಲ್ಲಿ ಬೆಳೆದಿಲ್ಲ. ಅದಕ್ಕೆ ನಾನು ಇಂಥ ಈ ರೀತಿಯಲ್ಲಿ ಇದ್ದೇನೆ. ನಿನ್ನೆ ಪಾಸ್ಟರ್ ಅನಿಲ್ ಇದ್ದಾರಲ್ಲ, ಅವ್ರು ವಾಕ್ಯ ಹೇಳ್ತಿರಲ್ಲ, ಅವರೇ ನಮ್ಮ ಗುರು. ಅವರು ಇನ್ನು ಭಾಳ ಇದ್ದಾರೆ ನಮ್ಮ ಗುರುಗಳು. ಸಭೆಗೆ ಎಂಟ್ರಿ ಆಗ್ತಾ ನಾವು ಸಭೆಯಲ್ಲಿ ಹಿಂಗೆ ಎಂಟ್ರಿ ಆಗ್ತಾ ಇರ್ತೀವಿ. ಫಸ್ಟ್ ಅವ್ರು ನಮ್ಗೆ ಏನು ಕೇಳ್ತಿದ್ರು ಗೊತ್ತಾ? ಬೈಬಲ್ ಓದಿರಾ? ಇನ್ನೊಬ್ಬ ಅಣ್ಣ ಇದ್ದರು, ಅವರು ಈಗ US ಅಲ್ಲಿದ್ದಾರೆ, ಹರ್ಷ ಅಣ್ಣ ಅಂತ. ಅವರು ನನ್ನ ಆತ್ಮಿಕವಾಗಿ ನನ್ನನ್ನು ಬಹಳವಾಗಿ ಅವರು ಕೇರ್ ಮಾಡಿದ್ದಾರೆ. ಒಂದು ಸೀಸನ್ವರೆಗೆ ನನ್ನನ್ನು ಬಹಳ ಕೇರ್ ಮಾಡಿದ್ದಾರೆ.
ಯಾವ ರೀತಿಯಲ್ಲಿ ಅಂದರೆ, ನೀನು ವಾಕ್ಯ ಇದನ್ನು ಓದು. ಹಿ ಎಂಕರೇಜ್ ಮಿ ಲಾಟ್. ಅವ್ರು ನನಗೆ ಬಹಳ ಪ್ರೋತ್ಸಾಹ ಕೊಟ್ಟರು. ಒಂದು ಸಮಯ ಬಂತು, ವಾಕ್ಯ ಓದಿಯಾ ಅಂತ ಕೇಳಿದಾಗ ನಾನು ಓದಿಲ್ಲ ಅಂತ ಹೇಳಿದೆ. ಬೈಬಲ್ ತಗೊಂಡು ಬಾ, ಕುಂದುರಿಸಿ ನನಗೆ ವಾಕ್ಯವನ್ನು ಓದಿಸ್ತಾ ಇದ್ರು. ನನ್ನ ಆತ್ಮಿಕ ನಾಯಕರು, ನನ್ನ ಸ್ಪಿರಿಚುವಲ್ ಮದರ್, ಯಾರು ನನಗೆ ವಾಕ್ಯ ಹೇಳಿದ್ರಲ್ಲ, ಸುವಾರ್ತೆ ಹೇಳಿದ್ರಲ್ಲ, ಅವರು ನನಗೆ ಕುಂದುರಿಸಿ ವಾಕ್ಯವನ್ನು ಓದಿಸ್ತಾ ಇದ್ರು. ಪ್ರಿಯರೇ, ನಾನು ಏನು ಹೇಳಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಅಂದರೆ, ನಿಮ್ಮ ಜೀವಿತದಲ್ಲಿ ಬರೇ ಬ್ಲೆಸ್ಸಿಂಗ್ ಹೊಂದ್ಕೊಳ್ಳಬೇಕು, ಚೆನ್ನಾಗಿರಬೇಕು, ಚೆನ್ನಾಗಿ ಕಾಣಬೇಕು, ನನಗೆಲ್ಲರೂ ಹೊಗಳಬೇಕು, ಆ ಮೈಂಡ್ಸೆಟ್ ತೆಗೆದು ಹಾಕಿ ಐ ವಾಂಟ್ ಟು ಗ್ರೋ ಇನ್ ಸ್ಪಿರಿಚುವಲಿ, ನಾನು ಆತ್ಮಿಕವಾಗಿ ಬೆಳಿಬೇಕು. ಒಂದು ವೇಳೆ ಬೆಳೆದಿಲ್ಲ ಅಂದರೆ ಏನಾಗ್ತತೆ? ಬದಲಾವಣೆ ಇರಲ್ಲ. ಯೋರ್ ಗ್ರೋತ್ ಶೋಸ್ ಯೋರ್ ಚೇಂಜ್. ನಿಮ್ಮ ಬೆಳವಣಿಗೆ ಏನು ತೋರಿಸ್ತದೆ ಗೊತ್ತಾ? ನಿಮ್ಮ ಬದಲಾವಣೆ ತೋರಿಸ್ತದೆ. ಬದಲಾವಣೆ ಆಗಕ್ಕೆ ಪ್ರಯತ್ನ ಮಾಡಬೇಡ, ಬೆಳೆಯೋಕ್ಕೆ ಪ್ರಯತ್ನ ಮಾಡು, ಆಟೋಮೆಟಿಕ್ ಬದಲಾವಣೆ ಕಾಣ್ತಿ. ಭಾಳ ಜನ ಪ್ರಾಬ್ಲಮ್ ಏನು ಗೊತ್ತಾ? ಅಯ್ಯೋ, ನಾನು ಚೇಂಜ್ ಆಗಬೇಕು. ಜೀವಿತದಲ್ಲಿ ಚೇಂಜ್ ಆಗಲ್ಲ. ನೀವು ಹಂಗೆ ಅಂದ್ಕೊಂಡ್ರೆ ಚೇಂಜ್ ಆಗಕ್ಕೆ ಪ್ರಯತ್ನ ಮಾಡಬೇಡ, ಬೆಳೆಯೋಕ್ಕೆ ಪ್ರಯತ್ನ ಮಾಡು, ಆಟೋಮೆಟಿಕ್ ನಿನ್ನಲ್ಲಿ ಚೇಂಜಸ್ ಕಾಣ್ತವೆ. ಯಾಕಂದರೆ ನಿನ್ನ ಬೆಳವಣಿಗೆಯಲ್ಲಿಯೇ ನಿನ್ನ ಬದಲಾವಣೆಗಳು ಅಲ್ಲಿ ಅಡಕವಾಗಿದ್ದಾವೆ. ಗ್ರೋ ಇನ್ ದ ವರ್ಡ್, ಬೆಳೆ ವಾಕ್ಯದಲ್ಲಿ. ಸುಳ್ಳು ಹೇಳ್ಬಿಟ್ಟೆ, ನಾನು ಚೇಂಜ್ ಆಗಬೇಕು. ಪ್ರಯತ್ನ ಮಾಡಬೇಡ, ಚೇಂಜ್ ಆಗಲ್ಲ. ಜೀವಿತದಲ್ಲಿ ಚೇಂಜ್ ಆಗಲ್ಲ. ಬೆಳಿ. ಎಲ್ಲಿ? ವಾಕ್ಯಗಳಲ್ಲಿ ಬೆಳಿ. ವಾಕ್ಯಗಳನ್ನು ತೆಗೆದುಕೋ, ಸ್ವೀಕರಿಸು, ಅದನ್ನು ಅಪ್ಲೈ ಮಾಡು, ಅದನ್ನು ಹೇಳು. ವಾಕ್ಯ, ರುಚಿ, ಏನು ರುಚಿ! ವಾಕ್ಯ ಓದ್ತಾ ಇದ್ರೆ, ಅಬ್ಬಾ, ದೇವರ ವಾಕ್ಯ ನನಗೆ ಆನಂದ ಕೊಡ್ತಾ ಇದೆ, ದೇವರ ವಾಕ್ಯ ಸಂತೋಷ ಕೊಡ್ತಾ ಇದೆ, ದೇವರ ವಾಕ್ಯನ ನಾನು ಸರಿಪಡಿಸ್ತಾ ಇದೆ. ಎಂಜಾಯ್ ಮಾಡಬೇಕು ವಾಕ್ಯವನ್ನು. ಆಮೆನ್. ಅವಾಗೇ ನೀನು ಬೆಳೆಯೋಕ್ಕೆ ಸಾಧ್ಯ. ನೋಡ್ರಿ, ವಾಕ್ಯ ನಮ್ಮನ್ನು ಬೆಳೆಸ್ತೈತೆ ಪ್ರಿಯರೇ. ಆ ಬೆಳವಣಿಗೆ ನನಗೆ ಬದಲಾವಣೆ ಆದಂಥ ವ್ಯಕ್ತಿಯಾಗಿ ತೋರಿಸ್ತದೆ. ಆಮೆನ್. ಹಲ್ಲೆಲೂಯಾ. ಅದಕ್ಕೆ ನೀವು ದೇವರ ವಾಕ್ಯವನ್ನು ಸ್ವೀಕಾರ ಮಾಡೋಕ್ಕೆ ಯಾವಾಗಲೂ ಸಿದ್ಧ ಮನಸ್ಸುಳ್ಳವರಾಗಿ ಇರೋಣ ಪ್ರಿಯರೇ. ಒಂದು ವೇಳೆ ನಾವು ವಾಕ್ಯವನ್ನು ಸ್ವೀಕಾರ ಮಾಡಿಲ್ಲ, ತಿಂದಿಲ್ಲ, ಏನಾಗ್ತದೆ ಗೊತ್ತಾ? ನಾವು ಆತ್ಮಿಕವಾಗಿ ಬೆಳೆಯದೇ ಇರುವಂಥ ಒಂದು ಚಿಕ್ಕ ಮಕ್ಕಳಂತೆ ಇದ್ಬಿಡ್ತೇವೆ. ಚಿಕ್ಕ ಮಕ್ಕಳು ನೀವು ನೋಡ್ರಿ, ಚಾಕ್ಲೇಟ್ ಕೇಳ್ತಾರೆ. ಚಾಕ್ಲೇಟ್ ಕೊಟ್ಟಿಲ್ಲ ಅಂದರೆ ಚಾಕ್ಲೇಟ್ ಅಳೋದು ಯಾವಾಗಲೂ. ನಿನ್ನೆ ಪಾಸ್ಟರ್ ಅನಿಲ್ ಅಣ್ಣವ್ರು ಹೇಳ್ತಿದ್ರಲ್ಲ, ನಾವು ಅಳುವವರಲ್ಲ ಆಳುವವರು. ನಾವು ಅಳುವವರಲ್ಲ ಅಳಿಸುವವರು. ಯಾರಿಗೆ? ಬೇರೆಯವ್ರಿಗಲ್ಲ, ಸೈತಾನಿಗೆ. ಸೊ ಆತ್ಮಿಕವಾಗಿ ನಾವು ಬೆಳೆದಿಲ್ಲ, ಏನಾಗ್ತದೆ? ಬದಲಾವಣೆ ಕಾಣಲ್ಲ, ಚೇಂಜಸ್ ಕಾಣಲ್ಲ. ಹಲ್ಲೆಲೂಯಾ. ನೀನು ಆತ್ಮಿಕವಾಗಿ ಬೆಳೆಯೋಕ್ಕೆ ಅಭ್ಯಾಸ ಮಾಡಿಕೋ. ಆ ಅಭ್ಯಾಸನೇ ನಿನ್ನ ಬದಲಾವಣೆಗಳು ಲೋಕಕ್ಕೆ ತೋರಿಸ್ತದೆ. ನಿನ್ನ ಮಾತಲ್ಲಿ, ನಿನ್ನ ಕಿವಿಯಲ್ಲಿ, ನೀನು ಕೇಳುವಂಥ ನೀನು ಮಾತನಾಡುವ ಮಾತುಗಳು, ನೀನು ನಡೆಯುವ ನಡೆ. ಒಂದು ಹಾಡಿದೆಯಲ್ಲ, ನನ್ನ ನಡೆಯಿಂದಾಗಲಿ ನನ್ನ ನುಡಿಯಿಂದಾಗಲಿ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ. ಹೆಂಗಾಗ್ತದೆ ಅದೆಲ್ಲ? ಬರೇ ದೇವರ ವಾಕ್ಯವೆಂಬ ಹಾಲು ಕುಡಿದಾಗ, ವಾಕ್ಯವೆಂಬ ಆಹಾರ ಸ್ವೀಕರಿಸಿದಾಗ ನಾನು ಬೆಳೀತೇನೆ. ನಾನು ಬೆಳೆದಾಗ ನಾನು ಬದಲಾವಣೆ ಆದಂಥ ವ್ಯಕ್ತಿಯಾಗಿ ಲೋಕಕ್ಕೆ ಕಾಣ್ತೇನೆ. ಆಮೆನ್. ಹಲ್ಲೆಲೂಯಾ. ಸೊ ವಾಕ್ಯ ಅದು ಆಹಾರಕ್ಕೆ, ಹಾಲಿಗೆ ಸಾದೃಶ್ಯ. ಅದು ಜೇನು ರುಚಿಗಿಂತ ಅದು ಸಿಹಿಯಾದದ್ದು ಪ್ರಿಯರೇ. ಆಮೆನ್. ವಾಕ್ಯ ಅದು ನಮಗೆ ಬೆಳವಣಿಗೆ ಕೊಡುತ್ತದೆ. ವಾಕ್ಯ ನಮ್ಮನ್ನು ಬದಲಾವಣೆ ಕೊಡ್ತದೆ. ಆಹಾರ ನಾವು ಯಾಕೆ ಸ್ವೀಕರಿಸ್ತೀವಿ ಹೇಳ್ರಿ? ಬಲವಾಗಿರಕ್ಕೆ ಅಲ್ಲ. ಆಹಾರ ನಾವು ಸ್ವೀಕಾರ ಮಾಡೋದು ಬಲವಾಗಿ ಇರಕ್ಕೆ ಪ್ರಿಯರೇ, ಬಲವಾಗಿರಬೇಕು. ಒಬ್ಬರು ನನಗೆ ರೀಸೆಂಟ್ಲಿ ಫೋನ್ ಮಾಡಿ ಹೇಳ್ತಾ ಇದ್ರು, ಅಣ್ಣ ಬಹಳ ಡಿಸ್ಕರೇಜ್ ಆಗ್ತಾ ಇದೆ, ನನ್ನ ಜೀವಿತದಲ್ಲಿ ನಾನು ಏನೋ ಮಾಡಬೇಕಂತಿದ್ದೀನಿ, ಬಟ್ ಅನುಕೂಲವಾಗಿ ಆಗ್ತಾ ಇಲ್ಲ, ಏನು ಮಾಡಬೇಕು ಅಂತ. ಆಲ್ಮೋಸ್ಟ್ ಒಂದು ಹಾಫ್ ಅನ್ ಅವರ್ ನನಗೆ ಅವ್ರದ್ದು ನೋವು ಹೇಳ್ಕೊಂತ ಕೌನ್ಸಿಲಿಂಗ್ ತೆಗೆದುಕೊಂಡ್ರು.
ರೀಸೆಂಟ್ಲಿ. ನಾನು ಅವ್ರಿಗೆ ಹೇಳಿದೆ, ಬಿ ಸ್ಟ್ರಾಂಗ್, ಬಲವಾಗಿರ್ರಿ, ಬಲವಾಗಿರ್ರಿ, ಬಲವಾಗಿರ್ರಿ. ಅಣ್ಣ ಬಲವಾಗಿರ್ಬೇಕಂದ್ರೆ ಹೆಂಗಣ್ಣ, ಏನು ಮಾಡಬೇಕು ಬಲವಾಗಿರೋಕ್ಕೆ? ಫ್ಯಾಮಿಲಿಯಲ್ಲಿ ಈ ಪ್ರಾಬ್ಲಮ್ಸ್ ಇದ್ದಾವೆ, ಇಲ್ಲಿ ಈ ಪ್ರಾಬ್ಲಮ್ಸ್ ಇದ್ದಾವೆ, ಬಲವಾಗಿರೋಕ್ಕೆ ಏನು ಮಾಡಬೇಕು? ಸಿಂಪಲ್, ಬಲವಾಗಿರೋಕ್ಕೆ ದೇವರ ವಾಕ್ಯ ಓದು. ಅಣ್ಣ ಓದ್ತಿದ್ದೀನಿ. ಇಲ್ಲ ಇಲ್ಲ, ನೀನು ಹೆಂಗೆ ಓದ್ತಿದೆಯಲ್ಲ ಹಂಗೆ ಓದಬಾರ್ದು. ನೀನು ವಾಕ್ಯ ಪುಸ್ತಕ ಹಂಗೆ ಓದಬಾರ್ದು. ಆ ವಾಕ್ಯ ದೇವರ ಸ್ವರ, ಅದು ಆಹಾರ, ಅದು ನೀರು, ಅದು 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 ಆತ್ಮಿಕ ಹಾಲು. ಆ ರೀತಿಯಲ್ಲಿ ನೀನು ಓದಬೇಕು, ಆ ರೀತಿಯಲ್ಲಿ ಸ್ವೀಕಾರ ಮಾಡಬೇಕು. ನೋಡ್ರಿ, ಗ್ಲಾಸಲ್ಲಿ ನೀವು ನೀರು ತಗೊಂಡಿರಿ, ನೀರು ಹೆಂಗೆ ಕುಡಿತೀರಿ? ನೀವು ಗಡ 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 ಕುಡಿತೀರಿ. ಕುಡಿದಾಗ ತೃಪ್ತಿ ಆಗ್ತದೆ. ಆಹಾರ ಹೆಂಗೆ ತಿಂತೀರಿ? ಕೈಯಿಂದ ಹೊಟ್ಟೆ ತುಂಬ ತಿಂತೀರಿ, ತೃಪ್ತಿ ಆಗ್ತದೆ. ಅವಾಗ ಹಾಲು ಹೆಂಗೆ ಕುಡಿತೀರಿ? ಹಾಲನ್ನು ಕುಡಿತೀರಿ, ಪುಷ್ಟರಾಗ್ತೀರಿ, ಬಲವಾಗ್ತೀರಿ. ಅಂದರೆ ನಾನು ಏನು ಹೇಳಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಅಂದರೆ, ನೀವು ಬಲವಾಗಿ ಇರಕ್ಕೆ ಒಂದೇ ಒಂದು ಮಾರ್ಗ, ಅದು ದೇವರ ವಾಕ್ಯ ನೀವು ಸ್ವೀಕಾರ ಮಾಡಬೇಕು ಪ್ರಿಯರೇ. ದೇವರ ವಾಕ್ಯವನ್ನು ಓದುವವರಾಗಿರಬೇಕು, ವಾಕ್ಯವನ್ನು ಸ್ವೀಕಾರ ಮಾಡುವವರಾಗಿರಬೇಕು. ಒಂದು ವೇಳೆ ನಾವು ವಾಕ್ಯವನ್ನು ಓದಿಲ್ಲ, ವಾಕ್ಯವನ್ನು ಸ್ವೀಕಾರ ಮಾಡಿಲ್ಲ, ವಾಕ್ಯವನ್ನು ಅಂಗೀಕಾರ ಮಾಡಿಲ್ಲ, ನಾನು ವಾಕ್ಯದಲ್ಲಿ ಬೆಳೆದಿಲ್ಲ, ಏನಾಗ್ತದೆ? ಸಿಂಪಲ್ ಪ್ರಿಯರೇ, ಆತ್ಮಿಕವಾಗಿ ನಾವು ಬಲಹೀನರಾಗ್ತೇವೆ, ಆತ್ಮಿಕವಾಗಿ ನಾವು ಬಲಹೀನರು ಆಗುತ್ತೇವೆ. ನೋಡ್ರಿ, ಒಂದು ವಚನವನ್ನು ಓದೋಣ. ಹಿಬ್ರಿಯ ಬರೆದ ಪತ್ರಿಕೆ 5ನೇ ಅಧ್ಯಾಯ 12, 13, 14ನೇ ವಚನ ಓದಿ ಸಿಸ್ಟರ್. ಹಿಬ್ರಿಯ ಬರೆದ ಪತ್ರಿಕೆ 5ನೇ ಅಧ್ಯಾಯ 12ನೇ ವಚನ, 13ನೇ ವಚನ, 14ನೇ ವಚನ. ಬೇಗ ಕಾಲವನ್ನು ನೋಡಿದರೆ ನೀವು ಇಷ್ಟರೊಳಗೆ ಬೋಧಕರಾಗಿರಬೇಕಾಗಿದ್ದರೂ ಒಬ್ಬನು ನಿಮಗೆ ದೈವೋಕ್ತಿಗಳ ಮೂಲ ಪಾಠಗಳನ್ನು ತಿರುಗಿ ಕಲಿಸಿಕೊಡಬೇಕಾಗಿದೆ. ನೀವು ಹಾಲು ಕುಡಿಯತಕ್ಕವರೇ ಹೊರತು ಗಟ್ಟಿಯಾದ ಆಹಾರವನ್ನು ತಿನ್ನತಕ್ಕವರಲ್ಲ. ಹಾಲು ಬೇಕಾದವನು ಕೂಸಿನಂತಿದ್ದು ನೀತಿ ವಾಕ್ಯದಲ್ಲಿ ಅನುಭವವಿಲ್ಲದವನಾಗಿದ್ದಾನೆ. ಗಟ್ಟಿಯಾದ ಆಹಾರವು ಪ್ರಾಯಸ್ಥರಿಗೋಸ್ಕರ, ಅಂದರೆ ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡು ಇದು ಒಳ್ಳೆಯದು ಅದು ಕೆಟ್ಟದ್ದು ಎಂಬ ಭೇದವನ್ನು ತಿಳಿದವರಿಗೋಸ್ಕರವಾಗಿದೆ. ವಾವ್, ಇಲ್ಲಿ ನೋಡ್ರಿ, ಮೆಚುರಿಟಿ ಬಗ್ಗೆ ಮಾತಾಡ್ತಾ ಇದೆ ಇಲ್ಲಿ. ದೇವರ ವಾಕ್ಯ ನಿಮ್ಮ ಆತ್ಮಿಕ ಮೆಚುರಿಟಿಯನ್ನು ಬೆಳೆಸ್ತದೆ, ಸ್ಪಿರಿಚುವಲ್ ಮೆಚುರಿಟಿ. ದೇವರ ವಾಕ್ಯವನ್ನು ಯಾರು ಸ್ವೀಕಾರ ಮಾಡ್ತಾರೋ ಅವರು ಒಳ್ಳೆಯದನ್ನು ಕೆಟ್ಟದನ್ನು ಅರಿತುಕೊಳ್ತಾರೆ. ವಾಕ್ಯವನ್ನು ಆಹಾರವಾಗಿ ತೆಗೆದುಕೊಳ್ತಾರೆ, ಗಟ್ಟಿಯಾದ ಆಹಾರವಾಗಿ ತೆಗೆದುಕೊಳ್ತಾರೋ ಅವರು ಜ್ಞಾನಿಗಳು. ಅವರು ಒಳ್ಳೆಯದನ್ನು ಕೆಟ್ಟದನ್ನು ವಿವೇಚಿಸ್ತಾರೆ, ಸರಿಯಾಗಿ ಅದನ್ನು ವಿಭಜಿಸ್ತಾರೆ. ಪೌಲನು ಈ ವಚನಗಳನ್ನು ಅವರಿಗೆ ಹೇಳ್ತಾ ಬೈತಾ ಇದ್ದಾನೆ. ಏನಂತ ಬೈತಾ ಇದ್ದಾನೆ? अगर से हमारे भाषा में बोलना है तो, अरे अभी तक तू कैसा सेवक बनना था है पता है? अभी तक तू किधर जाना था है मालूम, लेकिन तू अभी भी लॉलीपॉप रख के मुंह में बैठा है. ऐसे विश्वासी लोग कितने हैं? ಇವಾಗವರೆಗೆ ನೀವು ದೊಡ್ಡ ದೊಡ್ಡ ಬೋಧಕರಾಗಬೇಕಾಯಿತು, ಆದರೆ ಬಾಯಲ್ಲಿ ನಾವು ಲಾಲಿಪಾಪ್ ಇಟ್ಕೊಂಡು ಚಾಕ್ಲೇಟ್ ತಿಂದ್ಕಂತ ಬರೇ ನಾವು ಚಿಕ್ಕ ಕೂಸಿನಂತೆ ಜಗಳ ಮಾಡ್ಕಂತ ಕಿಚ್ಚಾಡ್ಕಂತ, ಅವ್ರು ಇದಂದ್ರು ಇವ್ರು ಅದಂದ್ರು, ಅವ್ರು ನನಗೆ ನೋಡಿಲ್ಲ, ಅವ್ರು ನನಗೆ ಮಾತಾಡಿಲ್ಲ, ಶೇಮ್ ಆನ್ ಯು ಅಂತ ಬೈತಾ ಇದ್ದಾನಲ್ಲಿ. ನಾನಲ್ಲ, ವಾಕ್ಯದಲ್ಲಿದು, ಶೇಮ್ ಆನ್ ಯು. ಪ್ರಾಯಸ್ಥರು ಅಂದರೆ ದೇವರ ವಾಕ್ಯ ಗಟ್ಟಿಯಾದ ಆಹಾರ. ಇವಾಗ ನನ್ನ ಮಗಳು ಒಂದು ವೇಳೆ ನಾನು ಆಕಿಗೆ ಹಾಲು ಕುಡಿ ಅಂದರೆ ಆಕೆ ಹೇಳ್ತಾಳೆ, ನೋ ಪಾಪ ಮುझे अभी दूध नहीं चाहिए, अभी मैं बढ़ गई, मुझे ಬಿರಿಯಾನಿ चाहिए. ನನಗೆ ಬಿರಿಯಾನಿ ಬೇಕು, ನನಗೆ ಗಟ್ಟಿಯಾದ ಆಹಾರ ಬೇಕು. ಹಲ್ಲೆಲೂಯಾ. ಸೊ ನೀನು ಒಂದು ಸೀಸನ್ ಇರ್ತತೆ ಹಾಲು ಕುಡಿಯಬೇಕು.
ಈ ಹಾಲು ಕುಡಿಯೋದು ಎದಕ್ಕೆ ಸೂಚನೆ ಗೊತ್ತಾ? ದಿನಕ್ಕೆ ನೀವು 2 ಅಧ್ಯಾಯ 3 ಅಧ್ಯಾಯ ಓದುವುದಕ್ಕೆ ಸೂಚನೆ. ಗಟ್ಟಿಯಾದ ಆಹಾರ ತಿನ್ನೋದು ಎದಕ್ಕೆ ಸೂಚನೆ ಗೊತ್ತಾ? ಪ್ರತಿದಿನ ನೀವು ಕನಿಷ್ಠ 5 ಅಧ್ಯಾಯಕ್ಕಿಂತ ಹೆಚ್ಚು ಅಧ್ಯಾಯಗಳು ಓದೋದು. ಕನಿಷ್ಠ ಏನಿಲ್ಲ ಅಂದರೆ ಕೂಡ ಒಂದು 10ರಿಂದ 15 ಅಧ್ಯಾಯಗಳು ನೀವು ಓದಬೇಕು. ಆವಾಗ ನೀವು ಪ್ರಾಯಸ್ಥರು ಆಗಿದ್ದೀರಿ. ಆವಾಗ ನೀವು ಪ್ರಾಯಸ್ಥರು ಆಗಿದ್ದೀರಿ. ಹಲ್ಲೆಲೂಯಾ. ಯಾರು ಕೂಡ ಪ್ಲೇಟಲ್ಲಿ ಒಂದೇ ಪೀಸು, ಒಂದೇ ಮುದ್ದೆ, ಇಷ್ಟೇ ಸಾಕು ಅಂತ ತಿನ್ನಲ್ಲ. ಅದು ಚಿಕ್ಕ ಮಕ್ಕಳು ತಿಂತಾರೆ. ಈಗ ಚಿಕ್ಕ ಮಕ್ಕಳು ಕೂಡ ತಿನ್ನಲ್ಲ ಹಂಗ. ಯಾರು ಬೆಳೆದಿರ್ತಾರೋ ಅವರು ಒಳ್ಳೆ ಆಹಾರವನ್ನು ತಿಂತಾರೆ, ಗಟ್ಟಿಯಾದ ಆಹಾರವನ್ನು ತಿಂತಾರೆ. ನೀವು ಈಗ ಕುರಿಗಳು ಅಲ್ಲ ಪ್ರಿಯರೇ, ಈಗ ನೀವು ಯುದ್ಧದ ಘನವಾದ ಕುದುರೆಗಳು ಆಗ್ತಾ ಇದ್ದೀರಿ. ಅಂದರೆ ಯು ಶುಡ್ ಈಟ್ ಸ್ಟ್ರಾಂಗ್ ಮೀಟ್. ಬಟ್ ಮೀಟ್ ತಿನ್ನಕ್ಕಿಂತ ಮುಂಚೆ ಫಸ್ಟ್ ನಿಮಗೆ ಹಲ್ಲು ಬರಬೇಕಲ್ಲ, ಮೆಚುರಿಟಿ ಬರಬೇಕಲ್ಲ. ಅದಕ್ಕೆ ಹಾಲು ಕುಡಿಯೋದನ್ನು ಪ್ರಾರಂಭ ಮಾಡಬೇಕು. ಕನಿಷ್ಠ ಏನಿಲ್ಲ ಅಂದರೆ ಕೂಡ ದಿನಕ್ಕೆ ಒಂದು 5 ಅಧ್ಯಾಯ ಓದೋದು ಅಭ್ಯಾಸ ಮಾಡಿಕೊಳ್ಳಬೇಕು ಪ್ರಿಯರೇ. ಆ 5 ಅಧ್ಯಾಯ ಓದೋದು ಎದಕ್ಕೆ ಸೂಚನೆ ಅಂದರೆ ನೀವು ಹಾಲು ಕುಡಿತಾ ಇದ್ದೀರಿ. ಬಟ್ ಇನ್ನೂ ನೀವು ಹಾಲು ಕುಡಿಯೋರು ಮಾತ್ರ ಅಲ್ಲ. ಒಂದು ವೇಳೆ ನೀವು ಸ್ಯಾಮ್ಸನ್ ಅಂತವರಿಗೆ, ಈಗ ಸ್ಯಾಮ್ಸನ್ 3-4 ವರ್ಷ ಆಯ್ತು ರಕ್ಷಣೆ ಹೊಂದಿ, ಈಗ ವರ್ಷಿಪ್ ಲೀಡರ್. ನಾನು ಅವ್ನು ಕೇಳ್ತೇನೆ, ಬೈಬಲ್ ಓದಿನಣ್ಣ, ಎಷ್ಟು ಅಧ್ಯಾಯ ಓದಿ ಅಣ್ಣ? 5 ಅಧ್ಯಾಯ. ನೋ, 5 ಅಧ್ಯಾಯ ಅಲ್ಲ ನೀನು ಓದಬೇಕಾಗಿರೋದು. ಯು ಶುಡ್ ರೀಡ್ ಯುವರ್ ಬೈಬಲ್ ಮಿನಿಮಮ್ 15 ಚಾಪ್ಟರ್ಸ್. ಇವಾಗ ನೀನು ಪ್ರಾಯಸ್ಥನು ಆಗ್ತಾ ಇದ್ದಿ, ಈಗ ಲೀಡರ್ಶಿಪ್ಪಲ್ಲಿ ಬೆಳೀತಾ ಇದ್ದಿ. ಒಂದು ವೇಳೆ ನೀವು ನನಗೆ ಕೇಳಿದ್ರೆ, ಪಾಸ್ಟರ್ ಭಾಷಾ ನೀವು ಪಾಸ್ಟರ್ ಅಲ್ಲ, ನೀವು ಎಷ್ಟು ಅಧ್ಯಾಯ ಓದಬೇಕು? ನಾನು ಏನಿಲ್ಲ ಅಂದರೆ ಕೂಡ ಕನಿಷ್ಠ ಒಂದು 25 ಅಧ್ಯಾಯ ನಾನು ಓದಬೇಕು. 25 to 30 ಚಾಪ್ಟರ್ಸ್ ನಾನು ಓದಬೇಕು. ಯಾಕೆ? ನಾನು ಬೇರೆಯವ್ರಿಗೆ ವಾಕ್ಯವನ್ನು ಬೋಧಿಸುವವನದರಲ್ಲಿ ಬಹಳ ನಿಪುಣನು. ಬಟ್ ನನ್ನನ್ನು ನಾನು ಫೀಡ್ ಮಾಡ್ಕೋಬೇಕು. ನಾನು ಬಲವಾಗಿರಬೇಕು, ಸ್ಟ್ರಾಂಗ್ ಆಗಿರಬೇಕು, ಓವರ್ಕಮ್ ಮಾಡಬೇಕು, ಶೋಧನೆಗಳನ್ನು ಜಯಿಸಬೇಕು, ನಕಾರಾತ್ಮಕವಾದ ಸಂಗತಿಗಳನ್ನು ನಾನು ಜಯಿಸಬೇಕು. ಅಂದರೆ ನಾನು ಬಲವಾಗಿರೋದು ಬಹಳ ಪ್ರಾಮುಖ್ಯ. ಹೇಳ್ರಿ, ನಾನು ಬಲವಾಗಿರಬೇಕು. ಹೇಳ್ರಿ, ನಾನು ಬಲವಾಗಿರಬೇಕು. ಮಿನಿಮಮ್ ಯು ಶುಡ್ ರೀಡ್ ಯುವರ್ ಬೈಬಲ್ 5 ಚಾಪ್ಟರ್ಸ್. ಮಿನಿಮಮ್ 5 ಚಾಪ್ಟರ್ಸ್. ಒಂದು ವೇಳೆ ಓದಿಲ್ಲ, ನೀನು ಬೆಳೆಯುವುದಿಲ್ಲ. ಬೆಳೆದಿಲ್ಲ, ಬದಲಾವಣೆ ಕಾಣಲ್ಲ. ಬದಲಾವಣೆ ಕಂಡಿಲ್ಲ, ನೀನು ರಕ್ಷಣೆ ಹೊಂದಿದಿ, ಸ್ವರ್ಗಕ್ಕೆ ಗ್ಯಾರಂಟಿ ಹೋಗ್ತಿ. ಆದರೆ ಆ ಸ್ವರ್ಗದಲ್ಲಿರುವಂಥ ಆಶೀರ್ವಾದಗಳು, ಆ ಸ್ವರ್ಗದಿಂದ ಇಳಿದು ಬಂದಂಥ ಸೂಪರ್ ನ್ಯಾಚುರಲ್ ಕಾರ್ಯಗಳಲ್ಲಿ ನೀನು ಅನುಭವ ಮಾಡೋಕ್ಕೆ, ಆ ಅನುಭವ ಗೊತ್ತಿಲ್ಲದೆ ಇರುವವನಾಗ್ತಿ. ಅದಕ್ಕೆ ಕೆಲವರಿಗೆ ಡ್ರೀಮ್ಸ್ ಬೀಳ್ತವೆ, ದರ್ಶನಗಳು ಕಾಣ್ತವೆ, ಅದರದ್ದು ಅರ್ಥ ಗೊತ್ತಾಗಲ್ಲ. ಯಾಕೆ? ಮೆಚ್ಯೂರಿಟಿಯಲ್ಲಿ ಬೆಳೆದಿರಲ್ಲ. ಅವಾಗವಾಗ ನನ್ನ ಮಗ ರಾತ್ರಿಯಲ್ಲಿ ಎದ್ದು ಕೂತ್ಕೊಂಡು ಬಿಡ್ತಾನೆ. ನಾನು ನನ್ನ ವೈಫಿಗೆ ಹೇಳ್ತೇನೆ, ಅವ್ನು ಡ್ರೀಮ್ ನೋಡ ಅಂತ. ಯಾಕಂದರೆ ಅವ್ನು ಮಲ್ಕೊಂಡಾಗ ಆ ಸ್ಲೈಡಿಂಗ್ ಮಾಡಿ ನನ್ನ ಮನೆ ಬಾಗಿಲಿಗೆ ಅವನಿಗೆ ಫ್ರೆಂಡ್ ಇದ್ದಾಳೆ, ಚಿಕ್ಕ ಹುಡುಗಿ. ಅವ್ರ ಮನೆಯಲ್ಲಿ ಸ್ಲೈಡಿಂಗ್ ಇದೆ, ಅಂದರೆ ಮೇಲೆಯಿಂದ ಕೆಳಗೆ ಹಿಂಗೆ ಬರ್ತಾನೆ. ಒಂದೊಂದು ಸಾರಿ ನಿದ್ದೆಯಲ್ಲಿ ಅವನು ಏನು ಮಾಡ್ತಾನೆ ಅಂದರೆ ಎದ್ದು ಹಿಂಗೆ ಮಾಡೋದು. ಅಂದರೆ ಅದೇ ಕನಸಿನಲ್ಲಿ ಅವನು ಹಂಗೆ ಕನಸು ನೋಡಿರ್ತಾನದು. ಬಟ್ ಬೆಳಿಗ್ಗೆ ಅವನಿಗೆ ಕೇಳಿದಾಗ ಅವನಿಗೆ ನೆನಪೇ ಇರಲ್ಲ ಕನಸು. ಯಾಕಂದರೆ ಅವ್ನು ಚಿಕ್ಕ ಮಗು, ಅವನು ಆ ಡ್ರೀಮ್ಸ್ದು ಅವ್ರಿಗೆ ಅರಿವಿರಲ್ಲ, ನೆನಪೇ ಇರಲ್ಲ ಅವರಿಗೆ. ಆ ನೆನಪಿನ ಶಕ್ತಿ ಅವ್ರಿಗಿಲ್ಲ. ಹಾಗೆ ತುಂಬ ಜನ ಡ್ರೀಮ್ಸ್ ನೋಡ್ತಾರೆ, ವಿಷನ್ಸ್ ನೋಡ್ತಾರೆ. ದೇವರ ವಾಕ್ಯ ಹೇಳ್ತದೆ, ಕೊನೆಯ ದಿನಗಳಲ್ಲಿ ಎಲ್ಲರ ಮೇಲೆ ನನ್ನ ಆತ್ಮ ಸುರಿಸ್ತೇನೆ. ಅವರು ದರ್ಶನಗಳು ಕಾಣ್ತಾರೆ, ಕನಸುಗಳು ಕಾಣ್ತಾರೆ. ವೃದ್ಧರು ದರ್ಶನಗಳು ಕಾಣ್ತಾರೆ, ಯವನಸ್ಥರು ಕನಸುಗಳು ಕಾಣ್ತಾರೆ. ಬಟ್ ಅದರದ್ದು ಅರ್ಥ ಗೊತ್ತಿರಲ್ಲ ಕೆಲವು ಸಾರಿ. ಅವಾಗ ನಾವು ಊರಿಗೆಲ್ಲ ಕೇಳೋದು, ಈ ಅರ್ಥ ಏನು, ಆ ಅರ್ಥ ಏನು. ಯಾಕೆ? ಕನಸು ಕೊಟ್ಟಿದ್ದ ದೇವರು ಆ ಕನಸಿನ ಅರ್ಥ ಕೂಡ ದೇವರು ಬಯಲ್ಪಡಿಸ್ತಾನೆ. ಬಟ್ ದೇವರು ಬಯಲ್ಪಡಿಸಕ್ಕೆ ಮಾರ್ಗ ಏನು ಗೊತ್ತಾ? ದೇವರ ವಾಕ್ಯ. ದೇವರ ವಾಕ್ಯ. ಕೆಲವ್ರಿಗೆ ದೇವರು ಮಾತಾಡ್ತಾನೆ ಇರ್ತಾನೆ, ಬಟ್ ಕೇಳಿಸ್ಕೊಳ್ತಾರೆ, ಇದು ದೇವರ ಸ್ವರನ ಅಂತ ಅವ್ರಿಗೆ ಮೆಚೂರಿಟಿ ಇರಲ್ಲ. ಸಮುವೇಲ್ ಮಲ್ಕೊಂಡಿದ್ದ, ದೇವರು ಹೇಳ್ದ, ಸಮುವೇಲ್ ಆಲಯದಲ್ಲಿ ಮಲ್ಕೊಂಡಿದ್ದಾನೆ. ಚಿಕ್ಕ ಬಾಲಕ, 5-6 ವರ್ಷದವನು. ಸಮುವೇಲ್ ಅಂತ ಕರೆದ ದೇವರು. ಅವನು ಎದ್ದ, ಹಿಂಗ ನೋಡ್ದ. ದೇವರಂತ ಗೊತ್ತಿಲ್ಲ ಅವನಿಗೆ, ಯಾರೋ ಕರಿತಾ ಇದ್ದಾರಂತ ಹೇಳಿ
ಮತ್ತೆ ಮಲ್ಕೊಂಡ. ಮತ್ತೆ ಕರೆದ ದೇವರು, ಸಮುವೇಲ್. ಅಂದರೆ ಯಾವಾಗ ನಾವು ಇನ್ನು ಚಿಕ್ಕವರಾಗಿದ್ದರೆ, ಬಾಲಕರಾಗೇ ಇದ್ರೆ ಆತ್ಮಿಕವಾಗಿ ದೇವರು ನಮ್ಮ ಜೊತೆ ಮಾತಾಡ್ತಿದ್ರೆ ಕೂಡ ಇದು ದೇವರ ಸ್ವರ ಅನ್ನೋ ಗ್ರಹಿಸುವಂಥ ಪ್ರಜ್ಞೆ ಅಥವಾ ಮೆಚೂರಿಟಿ ನಮಗಿರುವುದಿಲ್ಲ. ಅದಕ್ಕೆ ಯು ನೀಡ್ ವರ್ಡ್. ಯು ಶುಡ್ ಫೀಡ್ ಯುವರ್ ಸ್ಪಿರಿಟ್ ವಿತ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದಿಂದ ನಿನ್ನ ಆತ್ಮನನ್ನು ನೀನು ಫೀಡ್ ಮಾಡಬೇಕು, ತಿನ್ನಿಸ್ಬೇಕು. ಆವಾಗ ನೀನು ಬೆಳೆದಂಥ ವ್ಯಕ್ತಿ ಆಗ್ತಿ. ಬೆಳೆಯುವವನೇ ಬದಲಾವಣೆಗಳಲ್ಲಿ ಅವನು ಬದಲಾವಣೆಯಾಗಿ ಕಾಣ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಎಲ್ಲರಿ ಪ್ರತಿದಿನ ಎವ್ರಿ ಡೇ ನಿಮ್ಮ ಬುಕ್ಕಲ್ಲಿ ಬರ್ಕೊಡ್ರಿ. ಎವ್ರಿ ಡೇ 8 ವಿಷಯಗಳನ್ನು ನೀವು ಬರ್ಕೋಬೇಕು. ಇದು ನಾನು ನಿಮಗೆ ಬರೆಸಿ ನಾಳೆ ಇದನ್ನು ಕಂಟಿನ್ಯೂ ಮಾಡ್ತೇನೆ. ಸಮಯ ಆಗಿದೆ. ಈಗ ನನ್ನ ಕಡೆ ನೋಡ್ರಿ, ನಾನು ನಿಮಗೆ ಸ್ಕ್ರೀನ್ ಶೇರ್ ಮಾಡ್ತೇನೆ. ಓಕೆ, ಸ್ಕ್ರೀನ್ ಶೇರ್ ಮಾಡ್ತೇನೆ. ಈಗ ನಾವು 8 ವಿಷಯಗಳನ್ನು ಬರ್ಕೊಳ್ಳೋಕ್ಕಿದ್ದೇವೆ. ನಿಮಗೆ ಬರೆಯೋಕ್ಕೆ ನಾನು ಸ್ಕ್ರೀನ್ ಶೇರ್ ಮಾಡ್ತೇನೆ. ಸ್ಕ್ರೀನ್ ಶೇರ್ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ಬರ್ತದ? ಓಕೆ, ಬರ್ಕೊಳ್ಳೋರು ಅಂತ ಎವ್ರಿ ಡೇ ವಾಕ್ಯ ಓದಬೇಕು. ಬಂತ? ಓಕೆ, ಇದನ್ನು ಬರೆದುಕೊಡ್ರಿ. ಬರೆಯುವ ಸಮಯ ಈಗ. ವಾಕ್ಯ ಅಧ್ಯಯನ ಮಾಡಬೇಕು, ವಾಕ್ಯ ಧ್ಯಾನ ಮಾಡಬೇಕು, ವಾಕ್ಯ ನಂಬಬೇಕು, ವಾಕ್ಯ ಅರಿಕೆ ಮಾಡಬೇಕು, ವಾಕ್ಯ ಕಂಠಪಾಠ ಮಾಡಬೇಕು, ವಾಕ್ಯ ಹಂಚಬೇಕು, ವಾಕ್ಯಕ್ಕೆ ವಿಧೇಯರಾಗಬೇಕು. ಬಲವಾಗಿರಕ್ಕೆ ಇವೆಲ್ಲ ಮಾಡಬೇಕು ಪ್ರಿಯರೇ. ಜಿಮ್ಗೆ ಯಾಕೆ ಹೋಗ್ತಾರೆ ಹೇಳ್ರಿ? ಬಲವಾಗಿರಕ್ಕೆ, ಸ್ಟ್ರಾಂಗ್ ಇರಕ್ಕೆ ಅಲ್ಲ. ಜಿಮ್ಗೆ ಹೋಗೋರು ಸುಮ್ಮನೆ ಮಿರರಲ್ಲಿ ನೋಡ್ಕೊಂಡು ಬರಲ್ಲ. ಅಲ್ಲಿ ಡಂಬಲ್ಸ್ ಇರ್ತವೆ, ಅಲ್ಲಿ ಅಬ್ಡಂಬಲ್ಸ್ ಹೆಂಗೆ ಮಾಡಬೇಕು, ಸಿಂಗಲ್ ಬಾರ್, ಡಬಲ್ ಬಾರ್, ಅವೆಲ್ಲ ಮಾಡಿದ್ರೆ ಬಾಡಿ ಒಂದು ಶೇಪಲ್ಲಿ ಕೆಲವು ತಿಂಗಳಲ್ಲಿ ಬರ್ತದೆ. ಇನ್ ದ ಸೇಮ್ ವೇ ನಿನ್ನ ಆತ್ಮಿಕ ಜೀವಿತ ಬಲವಾಗಿ ಒಂದು ಸರಿಯಾದ ರೂಪದಲ್ಲಿ ಇರಬೇಕಂದ್ರೆ, ಸರಿಯಾದ ಟ್ರ್ಯಾಕಲ್ಲಿ ಇರಬೇಕಂದ್ರೆ ವಾಕ್ಯ ಓದಬೇಕು. ಓಕೆ, ವಾಕ್ಯ ಓದಬೇಕು, ವಾಕ್ಯ ಅಧ್ಯಯನ ಮಾಡಬೇಕು, ವಾಕ್ಯ ಧ್ಯಾನ ಮಾಡಬೇಕು, ವಾಕ್ಯ ನಂಬಬೇಕು, ವಾಕ್ಯ ಅರಿಕೆ ಮಾಡಬೇಕು, ವಾಕ್ಯ ಕಂಠಪಾಠ ಮಾಡಬೇಕು, ವಾಕ್ಯ ಹಂಚಬೇಕು, ವಾಕ್ಯಕ್ಕೆ ವಿಧೇಯರಾಗಬೇಕು. ಇದು ನಾಳೆ ನಾನು ಇದನ್ನು ಕಂಟಿನ್ಯೂ ಮಾಡ್ತೇನೆ. ಬಟ್ ಅದಕ್ಕಿಂತ ಮುಂಚೆ ವಾಕ್ಯ ಓದಬೇಕು. ವಾಕ್ಯ ನಾನು ನೀನು ವಾಕ್ಯ ಪ್ರತಿದಿನ ಓದಬೇಕು ಪ್ರಿಯರೇ. ಎವ್ರಿ ಡೇ, ಅದನ್ನು ಮರಿಬೇಡ್ರಿ. ಎವ್ರಿ ಡೇ. ಊಟ ಪ್ರತಿದಿನ ಮಾಡ್ತೀವ ಸ್ಯಾಮ್ಸನ್? ಎಸ್, ಪ್ರತಿದಿನ ಊಟ ನಾವು ಮಾಡ್ತೇವೆ ಅಲ್ಲ. ಪ್ರತಿದಿನ ಊಟ ಹೆಂಗೆ ಮಾಡ್ತೇವೋ ಹಾಗೆ ಪ್ರತಿದಿನ ವಾಕ್ಯ ಓದಬೇಕು. 1 ತಿಮೋತಿ 4ನೇ ಅಧ್ಯಾಯ 13ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ನಾನು ಬರುವ ತನಕ ಓದುವುದರಲ್ಲಿಯೂ ಎಚ್ಚರಿಸುವುದರಲ್ಲಿಯೂ ಬೋಧಿಸುವುದರಲ್ಲಿಯೂ ಲಕ್ಷ್ಯ ಕೊಡು. ಬಿ ಫೋಕಸ್. ಓದುವುದರಲ್ಲಿ, ಎಚ್ಚರಿಸುವುದರಲ್ಲಿ, ಬೋಧಿಸುವುದರಲ್ಲಿ ಲಕ್ಷ್ಯ ಕೊಡು. ವಾಕ್ಯ ಓದಬೇಕು ಪ್ರಿಯರೇ. ಈಗ ಪ್ರಶ್ನೆ, ಯಾಕೆ ಓದಬೇಕು ವಾಕ್ಯ? ಸಿಂಪಲ್, ವಾಕ್ಯ ಹೇಳ್ತದೆ, ವಾಕ್ಯ ಓದಬೇಕು. ಓದಿದ್ರೇನ ನಾವು ಬೆಳೆಯೋದು? ಕೇಳಬಹುದಲ್ಲ. ಓದು ಬರದೇ ಇರೋರು ಕೇಳಬಹುದು. ಕೆಲವರು ಓದು ಬರೋರು ಕೂಡ ವಾಕ್ಯ ಕೇಳ್ತಾರೆ, ಬರೇ ಸೋಮಾರಿಗಳವರು. ಓದೋಕ್ಕೆ ಭಾಳ ಟೈಮ್ ಆಗ್ತತೆ, ಸುಮ್ಮನೆ ಕೇಳಿಸ್ಕೋಬಹುದು ನೀವು. ಓಕೆ, ವಾಕ್ಯ ಕೇಳಿಸ್ಕೋಬಹುದು. ನಿಮಗೆ ಓದು ಇಲ್ಲ, ಓದಕ್ಕೆ ನಿಮಗೆ ಬರಲ್ಲ ಅಂದರೆ ವಾಕ್ಯ ಕೇಳಿಸ್ಕೋಬಹುದು. ಕೇಳಿಸ್ಕೊಂತ ನೀವು ವಾಕ್ಯ ನೀವು ಅರ್ಥ ಮಾಡ್ಕೋಬಹುದು. ಬಟ್ ನಿಮಗೆ ಓದಕ್ಕೆ ಬಂದರೆ
ಬಾಯಿ ತೆರೆದು ಓದಬೇಕು. ಓಕೆ, ಶಾರ್ಟ್ಕಟ್ಸಲ್ಲಿ ಭಾಳ ವಿಶ್ವಾಸಿಗಳಿಗೆ ಇವತ್ತಿನ ದಿನದಲ್ಲಿ ನೋಡಬೇಕು ಎಷ್ಟು ಶಾರ್ಟ್ಕಟ್ಸ್ ಅಂದರೆ ಪ್ರತಿಯೊಂದರಲ್ಲಿ ಶಾರ್ಟ್ಕಟ್ಸ್ ಹುಡುಕ್ತಾರೆ. ಟೈತ್ ಕೊಡೋದ್ರಲ್ಲಿ ಕೂಡ ಶಾರ್ಟ್ಕಟ್ ಹುಡುಕ್ತಾರೆ. ಆದರೆ ಅಲ್ಲೇ ಗೊತ್ತಾಗ್ತದೆ ನನಗೆ ಇವರು ಆತ್ಮಿಕವಾಗಿ ಹೆಂಗಿದಾರಂತ. ಸಭೆಗೆ ಬರೋದು ಶಾರ್ಟ್ಕಟ್ಟೆ. ಸೊ ವಾಕ್ಯ ಓದೋದು ಕೂಡ ಶಾರ್ಟ್ಕಟ್ ಆಗಲ್ಲ. ನೀವು ಆತ್ಮಿಕವಾಗಿ ಶಾರ್ಟ್ಕಟ್ಟಲ್ಲಿ ಬೆಳೆಯಲ್ಲ. ಜಿಮ್ಮಿಗೆ ಹೋದ್ರೇ ನಿಮಗೆ ಮಸಲ್ಸ್ ಬರೋದು. ಶಾರ್ಟ್ಕಟ್ಸ್ ನೀವು ಸುಮ್ಮನೆ 6 ಪ್ಯಾಕ್ ತಗೊಂಡು ನಾನು ಆರ್ಟಿಫಿಷಿಯಲ್ ಇಟ್ಕೊಂಡು 6 ಪ್ಯಾಕ್ಸ್ ನಾನು ಸಲ್ಮಾನ್ ಖಾನ್ ಹಂಗ ಕಾಣಬೇಕು ಅಂತ ನೀವು ಹಿಂಗೆ ಬಂದರೆ ನೀವು ಜನರಿಗೆ ಮೋಸ ಮಾಡ್ಬೋದು, ನಿಮ್ಮನ್ನು ನೀವು ಮೋಸ ಮಾಡ್ಕೊಳ್ಳೋಕ್ಕಾಗಲ್ಲ. ಹೌದಲ್ಲ? ನಾಳೆ ಸೈತಾನ್ ಬಂದು ನಿಮಗೆ ಏನೋ ಒಂದು ಪರಿಸ್ಥಿತಿ ಉಲ್ಟಾ ಪುಲ್ಟಾ ಮಾಡಿಬಿಟ್ಟ, ಆವಾಗ ನೀವೊಂದು ವೇಳೆ ಬಲವಾಗಿಲ್ಲ, ಸ್ಟ್ರಾಂಗ್ ಇಲ್ಲ, ವಾಕ್ಯದಲ್ಲಿ ವಾಕ್ಯ ಓದದೇ ಇದ್ದರೆ, ಬೆಳೆಯದೇ ಇದ್ದರೆ, ಆವಾಗ ಅವನ ಕೈಯಲ್ಲಿ ನೀವು ಸಿಕ್ಕಾಕಲ್ಪಡ್ತೀರಿ ಪ್ರಿಯರೇ. ಅವನು ಎದುರೋದು ಎದಕ್ಕೆ ಗೊತ್ತಾ? ಈ ವಾಕ್ಯಕ್ಕೆ. ಅವನು ಎದುರೋದು ದೇವರ ವಾಕ್ಯಕ್ಕೆ ಪ್ರಿಯರೇ. ಬೈಬಲ್ ಹೇಗೆ ಓದಬೇಕು ಇದನ್ನು ನೀವು ಬರ್ಕೊಡ್ರಿ. ಬೈಬಲ್ ಹೇಗೆ ಓದಬೇಕು, ಹೌ ಟು ರೀಡ್ ಅವರ್ ಬೈಬಲ್. ಇನ್ನು 8 ನಿಮಿಷ ಇದೆ, ನಮಗೆ ಮುಗಿಸ್ತಾ ಇದ್ದೇನೆ. ಬೈಬಲ್ ಹೇಗೆ ಓದಬೇಕು. ಬೈಬಲ್ ಓದುವಂಥ ಒಂದು ಫಸ್ಟ್ ಸ್ಟೆಪ್ ಏನಂದರೆ ಪ್ರಿಪರೇಷನ್. ಓಕೆ, ಇದು ನಾನು ಜಸ್ಟ್ ಪ್ರಾಕ್ಟಿಕಲ್ ಆಗಿ ನಿಮ್ಗೆ ಹೇಳ್ತೇನೆ. ನಾಳೆ ಇದ್ರ ಕುರಿತು ನಾನು ಇನ್ನೂ ಆಳವಾಗಿ ದೇವರ ವಾಕ್ಯವನ್ನು ಇನ್ನೂ ನಾವು ಕಲಿಯೋಣ ಪ್ರಿಯರೇ. ಏನಾದರೂ ಕಲಿತಾ ಇದ್ದೀರಾ ಹೇಳ್ರಿ. ಪ್ರಿಪರೇಷನ್, ನಿಮ್ಮ ಸ್ವರ ನಿಮ್ಗೆ ಕೇಳಿಸಿದ್ರೆ ಸಾಕು. ಪ್ರಿಪರೇಷನ್, ಪ್ರಿಪರೇಷನ್, ಸಿದ್ಧತೆ. ಓಕೆ, ಒಂದು ವೇಳೆ ನೀವು ಶಾಪಿಂಗ್ ಹೋಗ್ತಿರಲ್ಲ, ಶಾಪಿಂಗ್ ಹೆಂಗೆ ಹೋಗ್ತೀರಿ ಹೇಳ್ರಿ? ಪ್ರಿಪೇರ್ ಆಗಿ ಹೋಗ್ತೀರಿ ನೀವು, ಅಲ್ಲ? ಪ್ರಿಪೇರ್ ಆಗಿ ಹೋಗ್ತೀರಿ. ಈ ಬಟ್ಟೆ ಬೇಕು ನನಗೆ, ಈ ಶರ್ಟ್ ಬೇಕು ನನಗೆ, ಈ ಪ್ಯಾಂಟ್ ಬೇಕು ನನಗೆ, ಈ ಡ್ರೆಸ್ ಬೇಕು ನನಗೆ. ಮೈಂಡಲ್ಲಿ ಫಿಕ್ಸ್ ಆದರೆ, ಮೈಂಡಲ್ಲಿ ಫಿಕ್ಸ್ ಆಗಿ ಹೋಗ್ತೀರಿ ನೀವು. ಮೈಂಡಲ್ಲಿ ಫಿಕ್ಸ್ ಆಗೋದೇನು ಗೊತ್ತಾ? ಸಿದ್ಧತೆ ಅಂತಾರೆ ಅದಕ್ಕೆ. ಸಿದ್ಧತೆ ಹೇಗಾಗೋದು? ಪ್ರಾರ್ಥನೆಯಲ್ಲಿ. ಆ್ಯಂಡ್ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ರೀಡಿಂಗ್ ಪ್ಲ್ಯಾನ್ ಅಂತಾರೆ ಅದಕ್ಕೆ. ಓಕೆ, ಬೈಬಲ್ 2 ಭಾಗದಲ್ಲಿ ಇದೆ. ಒಂದು ಹಳೆ ಒಡಂಬಡಿಕೆ, ಇನ್ನೊಂದು ಹೊಸ ಒಡಂಬಡಿಕೆ. ನೀವು ಈಗೀಗ ರಕ್ಷಣೆ ಹೊಂದಿದ್ರೆ ಫಸ್ಟು ಹೊಸ ಒಡಂಬಡಿಕೆ ಕನಿಷ್ಠ 5 ಸಾರಿ ಓದೋದು ಕಲಿಬೇಕು. ಆಮೇಲೆ ಹಳೆ ಒಡಂಬಡಿಕೆ ಓದಬೇಕು. ನೀವು ಫಸ್ಟಿಗೆ ಹಳೆ ಒಡಂಬಡಿಕೆ ಓದಕ್ಕೆ ಹೋಗಬೇಡ್ರಿ. ನೀವು ಹೊಸ ಒಡಂಬಡಿಕೆ 5 ಟೈಮ್ಸ್ ಮ್ಯಾಥ್ಯೂ ಟು ರೆವಲೇಷನ್ವರೆಗೆ ಕಂಪ್ಲೀಟ್ ಮಾಡಬೇಕು. ಸೊ ನೀವು ಪ್ರಾರ್ಥನೆ ಪೂರ್ವಕವಾಗಿ ಸಿದ್ಧರಾಗಬೇಕು. ಓಕೆ, ಸಿದ್ಧತೆ ಅಂದರೆ ನೀವು ಫಸ್ಟ್ ಪ್ರಾರ್ಥನೆ ಮಾಡಬೇಕು. ದೇವರೇ, ನಾನು ವಾಕ್ಯವನ್ನು ಓದ್ತಾ ಇದ್ದೇನೆ, ನನಗೆ ಕಲಿಸಿಕೊಡು. ನಿನ್ನ ವಾಕ್ಯಗಳು ನಾನು ಅರ್ಥ ಮಾಡಿಕೊಳ್ಳೋಕ್ಕೆ ನನಗೆ ಸಹಾಯ ನೀಡು, ನನಗೆ ಬಲ ಕೊಡು, ಜ್ಞಾನ ಕೊಡು ಅನ್ನೋ ಮಾತುಗಳು ನೀವು ದೇವರಿಗೆ ಪ್ರಾರ್ಥನೆ ಮಾಡಿ, ಪ್ರಾರ್ಥನೆಯ ಪೂರ್ವಕವಾಗಿ ನೀವು ಬೈಬಲ್ನ ಓದಬೇಕು. ಅನ್ಯ ಭಾಷೆ ಪ್ರಾರ್ಥನೆ ಇದ್ದರೆ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಿರಿ ಫಸ್ಟ್. ಇದು ನನ್ನ ಒಂದು ಅನುಭವ, ನಂದು ಎಕ್ಸ್ಪೀರಿಯೆನ್ಸ್ ಹೇಳ್ತಿದ್ದೀನಿ. ನಾನು ಬೆಳಿಗ್ಗೆ ಎದ್ದಾಗ ಫಸ್ಟು ಬ್ರಷ್ ಮಾಡ್ಕೊತೀನಿ ರೀ. ಕೆಲವರು ಬೆಳಿಗ್ಗೆ ಎದ್ದಾಗ ಬ್ರಷೇ ಮಾಡಲ್ಲ, ಬೆಡ್ಶೀಟ್ ಮೇಲೇ ಬೆಡ್ ಮೇಲೇ ಮೊಣಕಾಲು ಹಾಕಿ ಹಿಂಗೆ ಪ್ರೇಯರ್ ಮಾಡ್ತಾ ಇರ್ತಾರೆ. 5 ನಿಮಿಷ ಆದಮೇಲೆ ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ. ಅದು ಸಿದ್ಧತೆ ಅನ್ನಲ್ಲ, ಅದಕ್ಕೆ ಅದು ರಿಲಿಜಿಯಸ್. ಅದು ಸುಮ್ಮನೆ ತೃಪ್ತಿಗಾಗಿ ನಾನು ಎದ್ದೆ, ಪ್ರೇಯರ್ ಮಾಡಿದೆ, ಮಲ್ಕೊಂಡೆ. ಕೆಲವರು 3 ಗಂಟೆಗೆ 4 ಗಂಟೆಗೆ ಅರ್ಧ ಗಂಟೆ ಎದ್ದು ಪ್ರೇಯರ್ ಮಾಡ್ತಾರೆ, ಮತ್ತೆ 9 ಗಂಟೆಗೆ 8 ಗಂಟೆವರೆಗೆ ಮಲ್ಕೊಳ್ತಾರೆ. ಅದು ಅವ್ರಿಗೆ ದೇವ್ರಿಗೆ ಬಿಟ್ಟಿದ್ದದು, ನನಗೆ ಗೊತ್ತಿಲ್ಲ. ನಾನು ಆ ರೀತಿಯಲ್ಲಿ ಮಾಡಲ್ಲ. ನಾನು ಒಂದು ಟೈಮ್ನ ಇಟ್ಕೊಂಡು ಬೆಳಿಗ್ಗೆ ಎದ್ದಿದ ಮೇಲೆ ಬೈಬಲ್ನ ಹಿಡಿದುಕೊಳ್ತೇನೆ, ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸ್ತೇನೆ, ಸಮ್ಟೈಮ್ಸ್ ಒಂದು ಹಾಡನ್ನು ಹಾಡ್ತೇನೆ, ದೇವರ ನಾಮವನ್ನು ಹೊಗಳ್ತೇನೆ, ಮೈಂಡ್ ಫ್ರೆಶ್ ಮಾಡ್ಕೊಳ್ತೇನೆ, ಮುಖ ಫ್ರೆಶ್ ಮಾಡ್ಕೊಳ್ತೇನೆ. ನನ್ನ ಬೆಡ್ಶೀಟ್ ಎತ್ತಿಡ್ತೇನೆ ರೀ. ಇಲ್ಲೇ ಇದ್ದೀರಾ? ಬೆಡ್ಶೀಟ್ ಫೋಲ್ಡ್ ಮಾಡ್ತೇನೆ, ನನ್ನ ಬೆಡ್ಶೀಟ್ ನಾನೇ ಫೋಲ್ಡ್ ಮಾಡ್ತೇನೆ. ಓಕೆ, ಪ್ರತಿ ಸಾರಿ ನನ್ನ ವೈಫ್ ನೀನು ಫೋಲ್ಡ್ ಮಾಡು. ಶಿಸ್ತಿರಬೇಕು. ಒಬ್ಬ ವಿಶ್ವಾಸಿಗೆ ಶಿಸ್ತಿರಬೇಕು, ನೀಟ್ನೆಸ್ ಇರಬೇಕು, ಕ್ಲೀನ್ನೆಸ್ ಇರಬೇಕು.
ನಿನ್ನನ್ನು ನೀನು ಕ್ಲೀನ್ ಮಾಡಿಕೊಂಡು ನೀನು ಕೂತ್ಕೊಂಡ್ರೆ ನಿನಗೆ ಪ್ರಾರ್ಥನೆ ಮಾಡೋಕ್ಕೆ, ಸಿದ್ಧ ಆಗಕ್ಕೆ, ಸ್ವರ ಕೇಳಕ್ಕೆ ಈಸಿಯಾಗಿ ಆಕ್ಸೆಸ್ ಆಗ್ತದೆ. ಇಲ್ಲ ನೀನೇ ಬಾಯಲ್ಲಿ ಎಲ್ಲ ಗಲೀಜಿಟ್ಕೊಂಡು ಬ್ರಷ್ ಮಾಡ್ದಂಗೆ ಬೆಡ್ಶೀಟಲ್ಲೇ ನೀನು ಪ್ರೇಯರ್ ಮಾಡಿದ್ರೆ ದೇವ್ರ ಸ್ವರ ನಿನಗೆ ಬರಲ್ಲ. ನಿನ್ನ ತೃಪ್ತಿಗಾಗಿ ನೀನು ಪ್ರೇಯರ್ ಮಾಡ್ಕೊತಿ. ಅದು ರಾಂಗ್ ಪ್ರೇಯರ್. ಅದು ಅದು ಆ ರೀತಿಯಲ್ಲಿ ಮಾಡೋದು ಸರಿಯಲ್ಲ ಅಂತ ನನ್ನ ಒಂದು ಆಲೋಚನೆ. ಅದು ಕೆಲವರು ಮಾಡ್ತಿದ್ರೆ ಅದೇನು ಪಾಪ ಅಲ್ಲ, ಬಟ್ ಅದು ಸರಿಯಾದ ಪದ್ಧತಿ ಅಲ್ಲ. ಫಸ್ಟ್ ಬೆಳಿಗ್ಗೆ ಬ್ರಷ್ ಮಾಡಿಕೊಂಡು ಮುಖ ತೊಳ್ಕೊಂಡು ಬೆಡ್ಶೀಟ್ ಎಲ್ಲ ಫೋಲ್ಡ್ ಮಾಡಿ ಪ್ರೇಯರ್ಗಾಗಿ ನೀವೊಂದು ಸ್ಥಳದಲ್ಲಿ ಬರಬೇಕು, ಒಂದು ಸ್ಥಳ ಮಾಡ್ಕೋಬೇಕು. ಒಂದು ವೇಳೆ ಅಲ್ಲಿ ಮಕ್ಕಳಿದಾರ, ಮಕ್ಕಳನ್ನ ಬಿಟ್ಟು ಕಿಚನ್ ರೂಮಲ್ಲಿ ಹೋಗ್ರಿ. ಕಿಚನಲ್ಲಿ ಯಾರನ್ನ ಮಲ್ಕೊಂಡಿದ್ದಾರ ಅದು ಬಿಟ್ಟು ಹಾಲಲ್ಲಿ ಬರ್ರಿ. ಹಾಲಲ್ಲಿ ಯಾರನ್ನ ಮಲ್ಕೊಂಡಾರ ಮನೆ ಹೊರಗಡೆ ಬರ್ರಿ. ಇಲ್ಲಾಂದರೆ ಮಾಡಿ ಮೇಲೆ ಇದ್ದರೆ ಮಾಡಿ ಮೇಲೆ ಹೋಗ್ರಿ. ಚಳಿ ಇರ್ತತೆ, ಆ ಚಳಿಯಲ್ಲೇ ಬೆಡ್ಶೀಟ್ ಹಾಕ್ಕೊಂಡು ನೀವು ಅಲ್ಲೇ ಸ್ವೆಟ್ರ್ ಗಿಟ್ರ್ ಹಾಕ್ಕೊಂಡು ಸ್ವಲ್ಪ ಬೆಚ್ಚಿಗೆ ಮಾಡಿಕೊಂಡು ನೀವು ಅಲ್ಲಿ ವಾಕ್ ಮಾಡ್ತಾ ಪ್ರೇಯರ್ ಮಾಡ್ಬೋದು. ವಾಕ್ ಮಾಡ್ತಾ ಕೂಡ ಪ್ರೇಯರ್ ಮಾಡ್ಬೋದು. ಪ್ರೇಯರಿಂದ ಸಿದ್ಧರಾಗಬೇಕು ಬೈಬಲ್ ಓದಕ್ಕೆ. ಆಮೇನ್, ಹಲ್ಲೆಲೂಯಾ. ಸೊ ಆಮೇಲೆ ಪ್ಲ್ಯಾನ್ ಮಾಡ್ಕೋಬೇಕು. ಅಂದರೆ ಸೆಲೆಕ್ಟ್ ರೀಡಿಂಗ್ ಪ್ಲ್ಯಾನ್. ಫಾರ್ ಎಕ್ಸಾಂಪಲ್ ನಾನು ಹೆಂಗೆ ಮಾಡ್ತೀನಿ ಅಂದರೆ, ಇನ್ನು 3 ನಿಮಿಷ ಇದೆ, ಇದು ಬಹಳ ಉಪಯೋಗ ಆಗ್ತದೆ. ನಾನು ಪ್ರಾರಂಭ ದಿನದಲ್ಲಿ ಬೆಳೆಯುವಾಗ ನಾನು ಪ್ಲ್ಯಾನ್ಸ್ ಮಾಡ್ತಿದ್ದೆ. ಏನಂದರೆ ಅಪೊಸ್ತಲ ಕೃತ್ಯಗಳು, ಇವತ್ತು ನಾನು ಫುಲ್ ಡೇ ಅಪೊಸ್ತಲ ಕೃತ್ಯಗಳು ಓದಿ ಸ್ಟಡಿ ಮಾಡಬೇಕು. ಅದರ ಬಗ್ಗೆ ಓದೋದು, ಸ್ಟಡಿ ಮಾಡೋದು. ಓಕೆ, ಪ್ರೇಯರ್ ಪಾಯಿಂಟ್ ಬಂತು, ಪ್ರಾರ್ಥನೆ ಒಂದು ಅಂಶ ಬಂತು, ಪ್ರೇಯರ್ ಬಗ್ಗೆ ಸ್ಟಡಿ ಮಾಡೋದು. ಸೊ ಬೈಬಲ್ ರೀಡಿಂಗ್ದು ಒಂದು ಪ್ಲ್ಯಾನ್ ಮಾಡ್ಕೋಬೇಕು ನಾವು. ಹೆಂಗ ಪ್ಲ್ಯಾನ್ ಮಾಡ್ಬೇಕಂದ್ರೆ, ಈಗ ನಾನು ಜಾನ್ ಚಾಪ್ಟರ್ ಎಲ್ಲ ಮುಗಿಸ್ಕೋಬೇಕು, ಅಥವಾ ನಾನು ಪ್ರೇಯರ್ ಟಾಪಿಕ್ ಬಗ್ಗೆ ಎಲ್ಲೆಲ್ಲಿ ಬೈಬಲಲ್ಲಿ ಇದೆ ಪ್ರೇಯರ್ ಬಗ್ಗೆ ಅದೆಲ್ಲ ಬರ್ಕೋಬೇಕು. ಸೊ ಹೀಗೆ ಬೈಬಲ್ ರೀಡಿಂಗ್ ಪ್ಲ್ಯಾನಿಂಗ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ 1 ಮಂತಲ್ಲಿ ನಾನು ನ್ಯೂ ಟೆಸ್ಟ್ಮೆಂಟ್ ಕಂಪ್ಲೀಟ್ ಮಾಡಬೇಕು. ರೀಡಿಂಗ್ ಪ್ಲ್ಯಾನ್ ಅಂತಾರೆ ಅದಕ್ಕೆ. ನಿಮ್ಮಷ್ಟಿಗೆ ನೀವೇ ರೀಡಿಂಗ್ ಪ್ಲ್ಯಾನ್ ಮಾಡ್ಕೋಬೇಕು. 1 ಮಂತ್ ಪ್ಲ್ಯಾನ್, 6 ಡೇಸ್ ಪ್ಲ್ಯಾನ್, 7 ಡೇಸ್ ಪ್ಲ್ಯಾನ್. ಈ ವೀಕ್ ಎಲ್ಲ ನಾನು ಇಷ್ಟು ಬುಕ್ಸ್ ಓದಬೇಕು. 1 ಕೊರಿಂಥಿಯನ್ಸ್, 2 ಕೊರಿಂಥಿಯನ್ಸ್, 1 ಥೆಸಲೋನಿಕನ್ಸ್, 2 ಥೆಸಲೋನಿಕನ್ಸ್, ಕೊಲೆಷನ್ಸ್, ಎಫಿಷಿಯನ್ಸ್, ಈ ಬುಕ್ಸ್ ಎಲ್ಲ ನಾನು ಓದಬೇಕು ಅನ್ನೋದು ಒಂದು ಪ್ಲ್ಯಾನ್, ರೀಡಿಂಗ್ ಪ್ಲ್ಯಾನ್ ಅಂತಾರೆ ಅದಕ್ಕೆ. ಮ್ಯಾಥ್ಯೂ ಟು ರೆವಲೇಷನ್ ಈ ವೀಕಲ್ಲಿ ಫುಲ್ ಕಂಪ್ಲೀಟ್ ಮಾಡಬೇಕು ನಾನು. ಆ ಪ್ಲ್ಯಾನಿಂಗಿಂದ ನೀವು ಓದುವುದಾದರೆ ಬಹಳ ಬೆಳೆಯೋಕ್ಕೆ ನಿಮಗೆ ಒಂದು ಅನುಕೂಲವಾಗ್ತದೆ. 3ನೇದಾಗಿ ನೋ ದ ಟೆಕ್ಸ್ಟ್ ಆ್ಯಂಡ್ ಕಾಂಟೆಕ್ಸ್ಟ್ ಅಂತಾರೆ. ಅಂದರೆ ವಾಕ್ಯ ಓದುವಾಗ ಟೆಕ್ಸ್ಟ್, ಕಾಂಟೆಕ್ಸ್ಟ್ ಅರ್ಥ ಮಾಡ್ಕೋಬೇಕು ನೀವು. ಅಂದರೆ ವಚನ ಓದ್ತಾ ಇದ್ದೀನಿ, ಓದುವಂಥ ವಚನ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಸಂದರ್ಭ ನೋಡ್ಬೇಕು ನೀವು. ಯಾರು ಯಾರಿಗೆ ಹೇಳ್ತಾ ಇದ್ದಾರೆ ಅದನ್ನು ನೀವು ಗಮನ ಕೊಟ್ಟರೆ ವಾಕ್ಯ ಎಂಜಾಯ್ ಮಾಡ್ಬೋದು ನೀವು. ಒಂದು ವೇಳೆ ಬರೀ ಟೆಕ್ಸ್ಟ್ ಓದ್ತಾ ಇದ್ದೀರಿ, ಅದನ್ನು ಸಂದರ್ಭ ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ. ಪ್ರತಿಯೊಂದು ವಚನ ಸಂದರ್ಭದಿಂದ ಬರೆಯಲ್ಪಟ್ಟಿದೆ ಪ್ರಿಯರೇ. ಸಂದರ್ಭ ಅಂದರೆ ಕಾಂಟೆಕ್ಸ್ಟ್ ಇದೆ. ಬರೀ ನಾವು ಟೆಕ್ಸ್ಟ್ ಓದಿ ಅರ್ಥ ಮಾಡಿಕೊಳ್ಳೋಕ್ಕಾಗಲ್ಲ. ಸಂದರ್ಭ ನೋಡ್ಬೇಕು ನಾವು. ಯಾವ ಸಂದರ್ಭದಲ್ಲಿ ಆಯಿತು, ಕಾನಾ ಊರಿನಲ್ಲಿ ಮದುವೆ ಆಯಿತು. ಓಕೆ, ಆ ಮದುವೆಯಲ್ಲಿ ದ್ರಾಕ್ಷಾರಸ ಖಾಲಿಯಾಗಿತ್ತು. ಯೇಸು ಸ್ವಾಮಿ ನೀರನ್ನು ದ್ರಾಕ್ಷಾರಸವಾಗಿ ಮಾಡ್ದ. ಯಾವ ಸಂದರ್ಭದಲ್ಲಿ? ಅದು ಮದುವೆಯ ಸಂದರ್ಭ. ನೀರು ದ್ರಾಕ್ಷಾರಸ ಆಯಿತು. ಯಾವಾಗಾಯಿತು? ಮದುವೆಯಲ್ಲಿ ಆಯಿತು. ಹೇಗಾಯಿತು? ಯೇಸು ಸ್ವಾಮಿ ಹೇಳ್ದ, ಹೋಗಿ ನೀರನ್ನು ಬಾಣೆಗಳಲ್ಲಿ ತುಂಬಿಸ್ರಿ, ಅವರು ತುಂಬಿಸಿದ್ರು. ಸೊ ಟೆಕ್ಸ್ಟ್ ಆ್ಯಂಡ್ ಕಾಂಟೆಕ್ಸ್ಟ್, ನೀವು ಇದನ್ನು ಗಮನ ಕೊಟ್ಟರೆ ವಾಕ್ಯ ಓದುವಾಗ ನಿಮಗೆ ಬೋರ್ ಆಗಲ್ಲ, ಬಹಳ ಇಂಟ್ರೆಸ್ಟ್ ಬರ್ತದೆ. ಸೊ ಇವೆಲ್ಲ ಪ್ರಾಕ್ಟಿಕಲ್ ವಿಷಯಗಳು. ನೆಕ್ಸ್ಟ್ ನಿಮಗೆ ನಾಳೆ ಬೈಬಲ್ ರೀಡಿಂಗ್ ಮಾಡುವಾಗ ಹೇಗೆ ನೀವು ಸಿದ್ಧವಾಗಿ ಅದನ್ನು ನೀವು ಇನ್ನೂ ಹೇಗೆ ಅಳವಡಿಸ್ಕೊಳ್ಳಬೇಕು, ಅಪ್ಲೈ ಮಾಡ್ಕೋಬೇಕು, ಅವೆಲ್ಲ ವಿಷಯಗಳು ನಾವು ನಾಳೆ ಕಲಿಯೋಣ ಪ್ರಿಯರೇ. ಸೊ ನಾನು ನಂಬ್ತೇನೆ ಇದನ್ನೆಲ್ಲ ನಿಮಗೆ ಉಪಯೋಗ ಆಯಿತು. ನಿಮಗೆ ಉಪಯೋಗ ಆಗಿದ್ದರೆ ದೇವರಿಗೆ ಸ್ತೋತ್ರ ಹೇಳ್ರಿ. ನಾವೆಲ್ಲರೂ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ತಂದೆಯ ದೇವರೇ, ಈ ಒಂದು ಯುದ್ಧದ ಕುದುರೆಯ ಬೈಬಲ್ ಶಾಲೆಗಾಗಿ ಸ್ತೋತ್ರ. ದೇವ, ಯಾರ್ಯಾರು ವಾಕ್ಯಗಳನ್ನು ಕೇಳಿಸ್ಕೊಳ್ತಾ ಇದ್ದಾರೋ ಪ್ರತಿದಿನ ಅವ್ರು ಕನಿಷ್ಠ 5 ಅಧ್ಯಾಯ ಓದಕ್ಕೆ ಅಭ್ಯಾಸ ಮಾಡಿಕೊಳ್ಳಲಿ ಸ್ವಾಮಿ. ದೇವ, ನಾಳೆ ನಾವು ಮತ್ತೆ ಬರುವಾಗ ಈ ವಾಕ್ಯವನ್ನು ನಾವು ಕಂಟಿನ್ಯೂ ಮಾಡುವಾಗ ನಾವೆಲ್ಲರೂ ವಾಕ್ಯವನ್ನು ಓದಿ ಆ ವಾಕ್ಯದಲ್ಲಿರುವಂಥ ಸತ್ಯಾಂಶಗಳಲ್ಲಿ ಜೀವನ ಮಾಡಿ ನಮ್ಮ ಆತ್ಮಿಕ ಜೀವಿತವನ್ನು
ಬೆಳೆಸಿಕೊಂಡು ಬಲವಾಗಿ ಸ್ಥಿರವಾಗಿ ನಿನ್ನಲ್ಲಿ ನಾವು ನಿಂತುಕೊಳ್ಳುವುದಕ್ಕೆ ಸಹಾಯ ನೀಡು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ವಂದನೆ ಯೇಸುವೆ, ನಿನಗೆ ಮಹಿಮೆ, ನಿನಗೆ ಘನತೆ ಸ್ವಾಮಿ. ಯೇಸು ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದೆ.